ಒಂದ್ ಮಾತಿದೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ನಂತೆ ನೋಡಿ. ಆದ್ರೆ ನಿಜವಾಗ್ಲೂ ಅಲ್ಪನಿಗೆ ಐಶ್ವರ್ಯ ಬರುತ್ತೆ ಸರ್ ಒಂದೇ ದಿನದಲ್ಲಿ. ಕ್ಯಾನ್ ಐ ಬಿಕಮ್ ರಿಚ್ ಓವರ್ ನೈಟ್? ಒಂದೇ ದಿನ, ಇವತ್ತು ನಾನು ಬಡವನಾಗಿರ್ತೀನಿ, ನಾಳೆ ಶ್ರೀಮಂತನಾಗ್ಬೋದಾ ವಿದಿನ್ ಅ ಡೇ? ಕನಸಲ್ಲಿ ಆಗ್ಬೋದು. ನಿಮಗೆ ಈ ಪ್ರಪಂಚ ಬಹಳ ಹಾಳು ನೀವು ಭಾವಿಸ್ತೀರಾದ್ರೆ ಆಗ ನಿಮ್ಗೆ ಅದೇ ನೋಡ್ಲಿಕ್ಕೆ ಸಿಗುತ್ತೆ. ಅಲ್ಲಿ ಕೂಗುವವರು ಪ್ರಾಬ್ಲಮ್ಸ್ ಇದ್ದ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಅದೇ ಪ್ರಪಂಚದಲ್ಲಿ ಒಳ್ಳೇದಿದೆ, ಚೆನ್ನಾಗಿದೆ ಅಂತವ್ರು ನಿಮ್ಗೆ ಜಾಸ್ತಿ ಸಿಗ್ತಾರೆ. ಇದು ಪ್ರಾಕ್ಟಿಕಲ್ ನಾವು ನೋಡ್ಬೋದು. ಬಹಳಷ್ಟು ಸಂತೋಷದ ವಿಷಯಗಳು ನಮ್ಗೆ ಸಿಗುತ್ತೆ. ಸೊ ಅದೊಂದು ಮಳೆ ಬಂದಾಗ ಎರಡು ರೀತಿಯಲ್ಲಿ ಆಲೋಚನೆ ಮಾಡಬಹುದು. ಮಳೆ ಯಾಕಪ್ಪ ಬಂತು, ನನ್ನ ಎಲ್ಲ ಕೆಲಸ ನಿಂತು ಹೋಯ್ತು, ನಂಗೆ ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಎಂದು ನಾವು ಅದು ಸುಮ್ಮನೆ ಅದರ ಮೇಲೆ ಕಿರಿಕಿರಿ ಅನುಭವಿಸಬಹುದು, ನಮಗೇನೆ ನೋವು ಕೊಡ್ಬೋದು. ಅದೇ ಈ ಮಳೆ ಬಹಳ ಅಗತ್ಯ, ಅದು ಬಂದ ಕೂಡಲೇ ತಂಪಾಯ್ತು ವಾತಾವರಣ, ಇದು ನಿಮ್ಗೆ ಕುಡಿಲಿಕ್ಕೆ ಮುಂದೆ ನೀರಿಗೆ ಬೇಕಾದ ಎನ್ನುವಂತ ಮನಸ್ಸು ಇಟ್ಟುಕೊಂಡ್ರೆ ನೀವು ಮಳೆಯನ್ನು ಆನಂದಿಸ್ತೀರಿ. ಹಾಗಲ್ಲ, ಲೋನ್ ತೆಗೆಯೋದ್ರಲ್ಲಿ ಇನ್ನೊಂದೇನು, ನೀವು ನಿಮ್ಮ ಮುಂದೆ ಬರುವಂತ ಹಣವನ್ನು ಈಗಲೇ ಖರ್ಚು ಮಾಡಿಕೊಡೋದು. ಹಾಗಿರುವಾಗ ಮುಂದೆ ಗಳಿಸುವ ಹಣ ಅದು ನಿಮ್ಮದು ಆಗಿರುವುದಿಲ್ಲ, ನೀವು ಅದನ್ನು ಪಾವತಿ ಮಾಡ್ತೀರಾ. ಹಾಗಿರುವಾಗ ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೀರಾ, ನಿಮಗೆ ಮುಂದೆ ಇರಬಹುದಂತ ಒಳ್ಳೆ ಆಯ್ಕೆಗಳನ್ನು ಕಳೆದುಕೊಳ್ತೀರಾ. ಅದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಇನ್ನೊಬ್ಬರ ಕೈಗೆ ಕೊಡೋದೇ ಲೋನ್. ಅದಕ್ಕೆ ತೀರಾ ಅಗತ್ಯವಿರುವ ಸನ್ನಿವೇಶಗಳಲ್ಲಿ ಮಾತ್ರ ಲೋನ್, ಇಲ್ಲದಿದ್ರೆ ಖಂಡಿತವಾಗಿ ಲೋನ್ ನಿಂದ ದೂರ ಇದ್ದಷ್ಟು ಯುವರ್ ಲೈಫ್ ರಿಟೈರ್ಮೆಂಟ್ ಇಸ್ ಅ ಪಾಸಿಬಿಲಿಟಿ. ಬಟ್ ತೀರಾ ಆಗಲಿ ಆಗ್ತೇನೆ ಅನ್ನೋದು ಖಂಡಿತವಾಗಿ ಒಂದು ಜಾಣತನದ ಆಯ್ಕೆ ಅಲ್ಲ ಎನ್ನುವುದನ್ನು ನಿಮ್ಮ ಸಂಪತ್ತು ವೃದ್ಧಿ ಆಗ್ಬೇಕು, ಹಣದ ಮೌಲ್ಯ ಉಳಿಬೇಕಾದ್ರೆ ಬಹಳ ಮುಖ್ಯ ನಿಮ್ಮ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಮೀರಿ ಬೆಳೆಯಬೇಕು. ಸಾಮಾನ್ಯವಾಗಿ ಬ್ಯಾಂಕ್ ಅಲ್ಲಿ ನಿಮ್ಗೆ ಸಿಗುವಂತ ಆದಾಯ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ಈ ಇನ್ಫ್ಲೇಷನ್ ಕಡಿಮೆ ಇರುತ್ತೆ. ಲಕ್ ಆರ್ ಎಫರ್ಟ್? ಎಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಕ್ ಉಂಟಾಗಿಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಮೊದಲು ಎಫರ್ಟ್ ಹಾಕಿ, ಸೊ ಎಫರ್ಟ್ ಹಾಕಿದಾಗ ಮಾತ್ರ ಅಲ್ಲಿ ವರ್ಕ್ಔಟ್ ಆಯ್ತು ಇಲ್ಲ ಗೊತ್ತಾಗುತ್ತೆ. ಸಾಮಾನ್ಯ ಲಕ್ ಅಂದ್ರೆ ಏನ್ ಹೇಳ್ತಾರೆ, ಓಕೆ ಕೆಲಸ ಚೆನ್ನಾಗಿ ಆಯ್ತಂದ್ರ ಸರಿ, ಅದು ಅದೃಷ್ಟ ಚೆನ್ನಾಗಿತ್ತು ಚೆನ್ನಾಗಿ ಆಯ್ತು ಅಂತ ಹೇಳ್ತಾರೆ. ಬಟ್ ನೀವು ಪ್ರಯತ್ನ ಮಾಡೋದಿದ್ರೆ ಅದು ಇತ್ತ ಇಲ್ವೋ ಯಾರಿಗೂ. ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ಅಂತ ನಾವು ಕೇಳಿದೀವಿ. ಒಂದಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಒಂದಷ್ಟು ಪ್ರೋಟೀನ್ಸ್ ಇರಬೇಕು, ಒಂದಷ್ಟು ಫೈಬರ್ಸ್ ಇರಬೇಕು. ಇದು ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್. ಇದೇ ರೀತಿ ಬ್ಯಾಲೆನ್ಸ್ಡ್ ಫಿನಾನ್ಷಿಯಲ್ ಪ್ಲೇಟ್ ಅನ್ನೋದೇನಾದ್ರೂ ಇದೆಯಾ? ಖಂಡಿತವಾಗಿ ಬ್ಯಾಲೆನ್ಸ್ ಎನ್ನುವುದು ಎಲ್ಲದರಲ್ಲೂ ಬೇಕು. ಅದೊಂದು ಪ್ರಕೃತಿಯ ನಿಯಮ ಎಂದು ನಾವು ಹೇಳ್ಬೋದು. ಈಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಾಗ ನಮ್ಮಲ್ಲಿ ಇಕ್ವಿಟೀಸ್ ಇದೆ, ಡೆಟ್ ಫಂಡ್ಸ್ ಇದೆ, ಗೋಲ್ಡ್ ಇದೆ. ಸೊ ಇದನ್ನೆಲ್ಲವನ್ನು ನಾವು ಹಂಚಿಕೊಂಡು ಹಾಕಿದ್ರಲ್ಲಿ ಖಂಡಿತವಾಗಿ ಅದು ಒಂದು ಒಳ್ಳೆ ರೀತಿಯ ಒಂದು ಪೋರ್ಟ್ಫೋಲಿಯೋ ಆಗ್ಬೋದು. ಯಾಕಂದ್ರೆ ನಮ್ಮ ಹತ್ರ ಲಾಂಗ್ ಟರ್ಮ್ ನೀಡ್ಸ್ ಇರುತ್ತೆ, ಶಾರ್ಟ್ ಟರ್ಮ್ ನೀಡ್ಸ್ ಇರುತ್ತೆ. ಹಾಗಿರುವಾಗ ನಾನು ಕೇವಲ ಒಂದು ಕಡೆ ನೋಡಿ ಕೂತ್ಕೊಂಡ್ರೆ ಸಾಕಾಗುದಿಲ್ಲ. ಈಗ ಈಕ್ವಿಟಿ ಫಂಡ್ಸ್ ಹೇಳುವಾಗ ಅದರಲ್ಲಿ ನಮ್ಗೆ ದೀರ್ಘ ಹೂಡಿಕೆಗೆ ಬಹಳ ಸೂಕ್ತ, ಬಟ್ ಅದು ಏರಿಳಿತಗಳಿಂದ ಸಾಗುತ್ತೆ. ಸೊ ಈಗ ಮುಂದೆ ಹೋಗುತ್ತೆ, ನಿಮ್ಗೆ ಒಂದು ಕ್ಷಣದಲ್ಲಿ ಹಣ ಬೇಕಾಯ್ತು, ಬಟ್ ಆ ಟೈಮಲ್ಲಿ ಮಾರ್ಕೆಟ್ ಡೌನ್ ಆಗಿದೆ, ಖಂಡಿತವಾಗಿ ಈಕ್ವಿಟಿ ಹಣ ತೆಗೆಯುವಂತ ಪರಿಸ್ಥಿತಿ ಇರುವುದಿಲ್ಲ, ತೆಗೆದ್ರು ಲಾಸ್ ಅಲ್ಲಿ ತೆಗಿಬೇಕಾಗ್ಬೋದು. ಅದಕ್ಕೋಸ್ಕರ ನಿಮ್ಮ ಸ್ವಲ್ಪ ಡೆಟ್ ಅಲ್ಲಿ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಆ ಡೆಟ್ ಅಲ್ಲಿರುವ ಹಣ ಆ ಸಮಯದಲ್ಲಿ ಬಳಸಿಕೊಳ್ಬಹುದು. ನೀವು ಇಕ್ವಿಟಿ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಅದೇ ಜೊತೆಯಲ್ಲಿ ಇಕ್ವಿಟಿ ಮಾರ್ಕೆಟ್ ಬೀಳುವಾಗ ಹಣದ ಮೌಲ್ಯ ನಿಮ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಡಿಮೆ ಆಗುವಾಗ ನಿಮ್ಗೆ ಡೆಟ್ ಸ್ವಲ್ಪ ಸಪೋರ್ಟ್ ಕೂಡ ಮಾಡುತ್ತೆ. ಯಾಕಂದ್ರೆ ಡೆಟ್ ಅಂದ್ರೆ ಅಲ್ಲಿ ಮುಖ್ಯವಾಗಿ ಸಿಗೋದು ನಿಮ್ಗೆ ಈ ಬಡ್ಡಿ ಆಧಾರದಲ್ಲಿ ಅದು ಹಣ ಇರುತ್ತೆ, ಸ್ವಲ್ಪ ಸೇಫರ್ ಆಗಿರುತ್ತೆ. ಜೊತೆಗೆ ಏನಾಗಿದೆ ಗೋಲ್ಡ್. ಈಗ ಗೋಲ್ಡ್ ಸಾಮಾನ್ಯವಾಗಿ ಈ ಇಕ್ವಿಟಿ ಮತ್ತೆ ಗೋಲ್ಡ್ ಇದು ಅಪೋಸಿಟ್. ನಾರ್ಮಲಿ ಯಾವಾಗ ಅರ್ಥವ್ಯವಸ್ಥೆ ಬಗ್ಗೆ ಒಂದು ಭವಿಷ್ಯದ ಬಗ್ಗೆ ಚಿಂತನೆ ಇದೆ, ಈ ನಮ್ಮ ವ್ಯವಸ್ಥೆ ಚೆನ್ನಾಗಿ ಆಗ್ಬಹುದು, ದೇಶದ ಆರ್ಥಿಕತೆ ಬೆಳೀತಾ ಉಂಟು ಅನ್ನುವಂತ ಭಾವನೆ ಜನರಲ್ಲಿದ್ದಾಗ ಆಗ ಈಕ್ವಿಟಿ ಹೂಡಿಕೆ ಜಾಸ್ತಿ ಆಗಿದೆ, ಈಕ್ವಿಟಿ ಮಾರ್ಕೆಟ್ ಏರುತ್ತಾ ಹೋಗುತ್ತೆ. ಬಟ್ ಯಾವಾಗ ಅನ್ಸರ್ಟನಿಟಿ ಇದೆ, ಕನ್ಫ್ಯೂಷನ್ ಇದೆ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ವಾರ್ ಸಿಚುವೇಶನ್ಸ್ ಇದೆ, ಹೀಗಿರುವಾಗ ಜನರು ಸೇಫರ್ ಹ್ಯಾವೆನ್ ಅಂತ ಕರಿತೀವಿ, ಗೋಲ್ಡ್ ಕಡೆ ಓಡ್ತಾರೆ. ಆಗ ಗೋಲ್ಡ್ ಮೌಲ್ಯ ಜಾಸ್ತಿ ಆಗುತ್ತೆ. ಸೊ ಈಕ್ವಿಟಿ ಬೀಳೋ ಸಮಯದಲ್ಲಿ ಗೋಲ್ಡ್ ಏರೋದ್ರಿಂದ ದರ್ ಇಸ್ ಅ ಬ್ಯಾಲೆನ್ಸ್, ಯು ಆರ್ ಸಪೋರ್ಟಿಂಗ್. ಸೊ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂದಲ್ಲಿ ನಿಮಗೆ ಅದರಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಅ ಬ್ಯಾಲೆನ್ಸ್ಡ್ ಫಿನಾನ್ಷಿಯಲ್ ಪ್ಲೇಟ್. ಸೈನ್ಸ್ ಅಲ್ಲಿ ನಮ್ ಬಾಡಿಯಲ್ಲಿ ಯಾವಾಗ ಕಾರ್ಬೋಹೈಡ್ರೇಟ್ಸ್ ಖಾಲಿ ಆಗುತ್ತೋ ಅವಾಗ ಪ್ರೋಟೀನ್ಸ್ ಇಂದ ಎನರ್ಜಿ ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಇಂದ ನಾರ್ಮಲ್ ಆಗಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿ ಎನರ್ಜಿ ಬರುತ್ತೆ. ಬಟ್ ಕಾರ್ಬೋಹೈಡ್ರೇಟ್ಸ್ ಖಾಲಿ ಆದಾಗ ಪ್ರೋಟೀನ್ಸ್ ಅದನ್ನ ಕಾಂಬ್ಯಾಟ್ ಮಾಡುತ್ತೆ ಅನ್ನೋದು. ಇಲ್ಲೂ ಫಿನಾನ್ಷಿಯಲ್ ಪ್ಲೇಟ್ ಅಲ್ಲೂ ಹಂಗೆ ಇದೆ. ಹಾಗಾದ್ರೆ ಇವಾಗ ನೀವು ಇಕ್ವಿಟಿ ಅಂಡ್ ಡೆಟ್ ಅಂತ ಹೇಳಿದ್ರಿ ಸರ್. ವಾಟ್ ಈಸ್ ಇಕ್ವಿಟಿ ಅಂಡ್ ವಾಟ್ ಈಸ್ ಡೆಟ್ ಅಕಾರ್ಡಿಂಗ್ ಟು ಕಾಮನ್ ಮ್ಯಾನ್? ಇಕ್ವಿಟಿ ಅಂದ್ರೆ ನಾವು ಹಣವನ್ನು ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡುವಂಥದ್ದು, ದಟ್ ಈಸ್ ಇಕ್ವಿಟಿ. ಈಗ ಮ್ಯೂಚುವಲ್ ಫಂಡ್ಸ್ ಗೆ ಬಂದಾಗ ಅದರ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂಡ್ ಡೆಟ್ ಮ್ಯೂಚುವಲ್ ಫಂಡ್ಸ್. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡುವಾಗ ಅದು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಆ ಕಂಪನಿಗಳ ಶೇರ್ ಗಳಲ್ಲಿ ಹೂಡಿಕೆ ಆಗುತ್ತೆ. ಸೊ ಡೆಟ್ ಅಂದ್ರೆ ಇಲ್ಲಿ ನಿಮಗೆ ಬಡ್ಡಿ ಬರುವಂತ ಒಂದು ಹೂಡಿಕೆ. ಈಗ ನಮಗೆ
ಈಕ್ವಿಟಿಯಲ್ಲಿ ಏನಾಗುತ್ತೆ ಅಂದ್ರೆ ನೀವು ದೀರ್ಘಾವಧಿ ಹೂಡಿಕೆ, ನಿಮ್ಮ ಹಣದುಬ್ಬರ ಮೀರಿಸಿ ಬೆಳಿಬೇಕಾದ್ರೆ, ಸಂಪತ್ತು ವೃದ್ಧಿ ಆಗ್ಬೇಕಾದ್ರೆ ನಿಮ್ಮ ಹತ್ರ ದೀರ್ಘಾವಧಿ ಇದ್ರೆ ಅವಾಗ ಖಂಡಿತವಾಗಿ ಈಕ್ವಿಟಿ ನಿಮ್ಗೆ ಸೂಟೇಬಲ್ ಆಗುತ್ತೆ. ಬಟ್ ಅಂದ್ರೆ ಶಾರ್ಟ್ ಟರ್ಮ್ ನೀಡ್ಸ್ ಇದೆ, ಎಮರ್ಜೆನ್ಸಿ ಫಂಡ್ ಬೇಕು, ಬೇಕಾದ ಹಣ ತೆಗಿಬೇಕು ಹಾಗೆಂದು ಹೇಳುವಾಗ ಖಂಡಿತವಾಗಿ ಈಕ್ವಿಟಿ ಆಗ ಸೂಕ್ತ ಆಯ್ಕೆ ಅಲ್ಲ. ಆಗ ನಿಮ್ಗೆ ಡೆಟ್ ವಿಲ್ ಬಿ ಅ ಸೂಟೇಬಲ್ ಆಪ್ಷನ್. ಯಾಕಂದ್ರೆ ಡೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಬ್ಯಾಂಕ್ ಅಲ್ಲಿ ನೀವು ಹಣ ಇಡ್ತೀರಾ, ನಿಮಗೆ ಬಡ್ಡಿ ಬರುತ್ತೆ. ಕರೆಕ್ಟ್. ಬ್ಯಾಂಕ್ ಅಲ್ಲಿ ನಿಮ್ಗೆ ಹೇಗೆ ಬಡ್ಡಿ ಕೊಡ್ತಾರೆ, ನೀವು ಇಟ್ಟ ಹಣವನ್ನು ಅವರು ಬೇರೆ ಲೋನ್ ಕೊಡ್ತಾರೆ, ಅದರಿಂದ ಬಡ್ಡಿ ಪಡೆದು ಸ್ವಲ್ಪ ಉಳಿಸಿಕೊಂಡು ಉಳಿದದ್ದು ನಿಮ್ಗೆ ಕೊಡ್ತಾರೆ. ಸೊ ಇಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಏನಾಗುತ್ತೆ ಅಂದ್ರೆ ನೀವು ಹಾಕಿದ ಹಣ ನಿಮಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಹೂಡಿಕೆ ಆಗುತ್ತೆ. ಲೈಕ್ ಗವರ್ಮೆಂಟ್ ಬಾಂಡ್ಸ್ ಇದೆ, ಕಾರ್ಪೊರೇಟ್ ಬಾಂಡ್ಸ್ ಇದೆ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಇವುಗಳಲ್ಲಿ ಹೂಡಿಕೆ ಆಗುತ್ತೆ. ಸೊ ಇವುಗಳಲ್ಲಿ ಹೂಡಿಕೆ ಮಾಡೋದಂದ್ರೆ ಇದು ಆಕ್ಚುಲಿ ನಾವು ಕಂಪನಿಗಳಿಗೆ, ಆ ಗವರ್ಮೆಂಟ್ ಲೋನ್ ಕೊಡುವ ರೀತಿಯಲ್ಲಿ. ಸೊ ಅದಕ್ಕೆ ನಮಗೆ ಬಡ್ಡಿ ಬರುತ್ತೆ. ಆ ಬಡ್ಡಿ ನಮಗೆ ಇನ್ವೆಸ್ಟರ್ಗೆ ದೊರೆಯುತ್ತದೆ. ಈ ಪ್ರಕಾರವಾಗಿ ಇದರಲ್ಲಿ ಸ್ವಲ್ಪ ಏರಿಳಿತ ಇದೆ. ಈ ಬಡ್ಡಿ ಸಿಗುವ ಇದರಲ್ಲಿ ಏರಿಳಿತ ಇರಬಹುದು. ಡಿಫಾಲ್ಟ್ ರಿಸ್ಕ್, ಕ್ರೆಡಿಟ್ ರಿಸ್ಕ್ ಅಂತ ಕೆಲವು ಸಣ್ಣ ಪುಟ್ಟ ರಿಸ್ಕ್ಗಳು ಇವೆ. ಬಟ್ ಆದ್ರೂ ಕೂಡ ನಿಮಗೆ ಈ ಡೆಟ್ ಎನ್ನುವುದು ಈಕ್ವಿಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೇಫರ್ ಆಪ್ಷನ್ ಆಗಿರ್ತದೆ. ಸೊ ಶಾರ್ಟ್ ಟರ್ಮ್ ನೀಡ್ಸ್ ಗೆ, ಎಮರ್ಜೆನ್ಸಿ ಫಂಡ್ ಸೂಟೇಬಲ್ ಆಯ್ಕೆ ಆಗಿರಬಹುದು. ಓಕೆ, ಇವಾಗ ನನಗೆ ಅರ್ಥ ಆಗಿರೋ ಪ್ರಕಾರ ಸರ್, ಇವಾಗ ಇಕ್ವಿಟಿಲಿ SIP, SWP ಇಕ್ವಿಟಿಲಿ ಬರುತ್ತಾ? SIP, SWP ಎರಡರಲ್ಲೂ ಮಾಡಬಹುದು. ದಟ್ ಈಸ್ ಇಕ್ವಿಟಿ ಅಲ್ವಾ? ಇಕ್ವಿಟಿ ಅಲ್ಲೂ ಮಾಡಬಹುದು, ಡೆಟ್ ಅಲ್ಲೂ ಮಾಡಬಹುದು. ಓಕೆ, ಅದು SIP ಹಣ ಹೂಡಿಕೆ ಮಾಡುವ ವಿಧಾನ. ಇದರಲ್ಲಿ SIP ಮಾಡಿ ಸಮಸ್ಯೆ ಇಲ್ಲ, ಇದ್ರಲ್ಲಿ SIP ಮಾಡಿ ಶಾರ್ಟ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮ್ ಗೆ ಮಾಡಬಹುದು, ಲಾಂಗ್ ಟರ್ಮ್ ಗೆ ಮಾಡಬಹುದು. ಬಟ್ ಶಾರ್ಟ್ ಟರ್ಮ್ ಗೆ ಡೆಟ್ ಈಸ್ ಮೋರ್ ಸೂಟೇಬಲ್. ಬಟ್ ನಮಗೆ ಹಣ ಹಾಕ್ಲಿಕ್ಕೆ ಒಂದೇ ಬಾರಿ ಇಲ್ಲ. ಸೊ ನೀವು ತಿಂಗಳು ಹಣ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಸೊ SW, SIP ಆಪ್ಷನ್ಸ್ ಎರಡರಲ್ಲೂ ಅವೈಲೇಬಲ್ ಇದೆ. ಓಕೆ, ಫೈನ್. ಹಾಗಾದ್ರೆ ಇವಾಗ ಇಕ್ವಿಟಿ ಬಂದು ನನಗೆ ಪೇಷನ್ಸ್ ಇದ್ರೆ ನಾನು ಇಕ್ವಿಟಿ ಹಾಕ್ಬೇಕು, ನನಗೆ ಎಮರ್ಜೆನ್ಸಿ ಇದ್ರೆ ನಾನು ಡೆಟ್ ಅಲ್ಲಿ ಹಾಕ್ಬೇಕು. ಬಟ್ ಎರಡರಲ್ಲೂ ನಾನು ಹಾಕಿದ್ರೆ ಬೆಟರ್ ಇಕ್ವಿಟಿ. ಓಕೆ, ಸೊ ದಟ್ ನಾನು ಡೆಟ್ ಅಲ್ಲಿ ಯಾಕೆ ಹಾಕ್ಬೇಕು ಅಂತ ಕೇಳಿದ್ರೆ, ನನಗೆ ಎಮರ್ಜೆನ್ಸಿ ಬಂದಾಗ ನಾನು ಪೇಷನ್ಸ್ ತಪ್ಪಿ ನಾನು ಇಕ್ವಿಟಿಯಿಂದ ಹಣ ರಿಟರ್ನ್ ತೆಗಿಬಾರ್ದು. ಸೊ ಆದ ಕಾರಣ ಡೆಟ್ ಅಲ್ಲಿ ಇದ್ರೆ ಇಲ್ಲಿ ನಾನು ಸಾಕಷ್ಟು ಟೈಮ್ ಕೊಡ್ಬೋದು. ಸೊ ದಟ್ ಲಾಂಗ್ ರನ್ ಅಲ್ಲಿ ನನಗೆ ಕರೆಕ್ಟ್ ಆಗಿ ಪ್ರಾಫಿಟ್ ಸಿಗುತ್ತೆ ಅನ್ನೋದು. ಇವಾಗ ನನ್ನ ಪ್ರಶ್ನೆ, ಡೆಟ್ ಅಲ್ಲಿ ವಿ ಹ್ಯಾವ್ ದ ರಿಸ್ಕ್, ಸ್ವಲ್ಪ ರಿಸ್ಕ್ ಇದೆ. ನಾನು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ ಸರ್, ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇಡ್ಬೋದಲ್ಲ? ವೈಶ್ ನಾನು ರಿಸ್ಕ್ ತಗೊಂಡು ಡೆಟ್ ಅಲ್ಲಿ ಯಾಕೆ ಇಡ್ಬೇಕು? ನಾನು ಫಿಕ್ಸ್ ಡೆಪಾಸಿಟ್ ಇರ್ತೀನಿ ಅನ್ನೋ ಪ್ರಶ್ನೆ ಇದ್ರೆ ನೋಡಿ, ನೀವು ಬ್ಯಾಂಕ್ ಅಲ್ಲಿ ಹಾಕಿದಾಗ ನಿಮಗೆ ಖಂಡಿತವಾಗಿ ಅದು ಒಳ್ಳೆ ಆಯ್ಕೆ ಇಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಡೆಟ್ ಫಂಡ್ಸ್ ಅಲ್ಲಿ ಬ್ಯಾಂಕ್ ಅಲ್ಲಿ FD ಅನ್ನು ಇಡ್ತೀರಾ, ಆ ಇಂಟ್ರೆಸ್ಟ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಸ್ವಲ್ಪ 1% ಆಚೆ ಬರುವ ಸಾಧ್ಯತೆ ಇರ್ತದೆ. ಬಟ್ ಏನಾಗುತ್ತೆ ಅಂದ್ರೆ, ಈಗ FD ನೀವು ಮಾಡ್ತೀವಿ, 1 ಲಕ್ಷದ FD ಮಾಡಿದಿರಿ. ಈಗ 1 ಲಕ್ಷ FD ಮಾಡಿದಾಗ ನಿಮ್ಗೆ ತೀರಾ ತುರ್ತಾಗಿ ಒಂದು ಬೇಕಾದ 50,000 ಆದ್ರೆ ನೀವು ಆ 1 ಲಕ್ಷ ಇಡೀ FD ತೆಗಿಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಒಂದ್ಸಲ ತೆಗೆದ ಮೇಲೆ ಮತ್ತೆ ಅದು ಹಿಂದೆ ಹೋಗ್ಲಿಕ್ಕೆ ಕಷ್ಟ. 50,000 ಖರ್ಚು ರೀಚ್ ಆಗ್ತದೆ, ಅದು ಬಹಳ ಕಷ್ಟದ ಮಾತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಬೇಕಾದಷ್ಟು ತೆಗಿಬಹುದು, ಉಳಿದದಲ್ಲೇ ಇರುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಒಂದು ಪ್ರೊವಿಷನ್ ಏನಂದ್ರೆ, ನಿಮಗೆ ಅದನ್ನು ಸೇವಿಂಗ್ಸ್ ಅಕೌಂಟ್ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಬಹುದು. ಬೇಕಾದಷ್ಟು ತೆಗಿಬಹುದು, ಬೇಕಾದಾಗ ಹಾಕಬಹುದು. ಅಲ್ಲಿ FD ಹೊಸದಾಗಿ ಕ್ರಿಯೇಟ್ ಮಾಡಬೇಕಾದ ಹೊಸ FD ಇಲ್ಲಿ ಇರುವುದಕ್ಕೆ ನೀವು ಆಡ್ ಅಪ್ ಮಾಡಬಹುದು, ತೆಗಿಬಹುದು, ಆ ರೀತಿ ಇರುತ್ತೆ. ಇನ್ನೊಂದು ವಿಷಯ ಅಂದ್ರೆ ಟ್ಯಾಕ್ಸ್ ಆಂಗಲ್ ಅಲ್ಲಿ ನೋಡಿದ್ರೆ ನಿಮಗೆ FD ರೇಟ್ ಆಗಿ ಏನಾಗುತ್ತೆ ಅಂದ್ರೆ, ನೀವು ಹಣ ತೆಗೆಯದಿರಿ ಬಟ್ ಬಡ್ಡಿ ಬೀಳ್ತಾ ಇರುವಾಗಲೇ ಅದು ಟ್ಯಾಕ್ಸ್ ಗೆ ಕನ್ಸಿಡರ್ ಆಗುತ್ತೆ. ಸೊ ಅಲ್ಲಿ TDS ಕಟ್ ಆಗ್ತದೆ. ಸೊ ಇದೆಲ್ಲ ಇದೆ. ಬಟ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಹಣ ತೆಗೆಯುವವರೆಗೆ ನಿಮ್ಗೆ ಯಾವುದೇ ಟ್ಯಾಕ್ಸ್ ಅಪ್ಲಿಕೇಶನ್ ಬರಲ್ಲ. ನೀವು ತೆಗೆದಾಗ್ಲೂ ಎಷ್ಟು ತೆಗೀತೀರಿ ಆ ಹಣದಲ್ಲಿ ಅದರಲ್ಲಿ ಕೂಡ ಪ್ರಿನ್ಸಿಪಲ್ ಕಾಂಪೊನೆಂಟ್ ನಿಮ್ದು ಬೇರೆ ಇರುತ್ತೆ, ಏನ್ ಪ್ರಾಫಿಟ್ ಕಾಂಪೊನೆಂಟ್. ಈಗ ಪ್ರತಿ ಹಣ ತೆಗೆಯುವಾಗ ನಿಮ್ಮ ಹಣದಲ್ಲಿ ಪ್ರಾಫಿಟ್ ಮಾತ್ರ ಬರಲ್ಲ, ಅದರಲ್ಲಿ ನೀವು ಹೂಡಿಕೆ ಮಾಡಿದ ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಅದಕ್ಕೆ ಸ್ವಲ್ಪ ಪ್ರಾಫಿಟ್ ಅಮೌಂಟ್ ಇದು ಸೇರಿ ಬರುತ್ತೆ. ಆಗ ಪ್ರಾಫಿಟ್ ಅಮೌಂಟ್ ಗೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಈ ರೀತಿ ಹೇಳೋದಾದ್ರೆ ಟ್ಯಾಕ್ಸೇಷನ್ ಫ್ರಂಟ್ ಅಲ್ಲಿ ನೋಡಿದ್ರು ಕೂಡ ಇದೊಂದು ಉತ್ತಮ ಆಯ್ಕೆ. ಇನ್ನೊಂದು ಹೇಳ್ಬೋದು ಸೇಫ್ಟಿ. ಒಂದು ಬ್ಯಾಂಕ್ ಹೂಡಿಕೆ ಮಾಡಿದಾಗ ಆ ಬ್ಯಾಂಕ್ ನಲ್ಲಿ ಸಮಸ್ಯೆ ಆದ್ರೆ ನಿಮ್ಮ ಹಣ ಹೋಗುವಂತ ಸಾಧ್ಯತೆ ಇರಬಹುದು. ಬಟ್ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಹಣ ಡೈವರ್ಸಿಫಿಕೇಶನ್ ಗೆ, ಅದು ಖಾಲಿ ಒಂದು ಕಂಪನಿಗೆ ಹೋಗುದಿಲ್ಲ, ಹಲವಾರು ಕಂಪನಿಯ ಬಾಂಡ್ ಗಳಲ್ಲಿ ಹೋಗಿರುತ್ತೆ. ಹಾಗಿರುವಾಗ ಒಂದೆರಡು ಕಂಪನಿ ಡಿಫಾಲ್ಟ್ ಆಯ್ತು, ಹಣ ಕಟ್ಟಲಿಲ್ಲದಿದ್ರೆ ಉಳಿದ ಕಂಪನಿಗಳಲ್ಲಿ ಅವರು ಕಟ್ಟುವಂತ ಹಣದ ಮೇಲೆ ನಿಮ್ಮ ಏನು ಲಾಸ್ ಆಗಿರ್ಬೋದು ಅದು ಮೀರಿಸಿ ನಿಮ್ಗೆ ಸೇಫ್ಟಿ ದೊರೆಯುವಂತ ಸಾಧ್ಯತೆ ಜಾಸ್ತಿ ಬರುತ್ತೆ. ಬೇರೆ ಬೇರೆ ಬುಟ್ಟಿಯಲ್ಲಿ ಇಟ್ಟಿರುವಂತಹ ಮೊಟ್ಟೆ ರೀತಿ. ಸರ್, ಇವಾಗ ಬಲ ವರ್ಸಸ್ ಬುದ್ಧಿ ಸಾಮಾನ್ಯ ಜೀವನದಲ್ಲಿ ನಾರ್ಮಲ್ ಆಗಿ ಎರಡು ಇಂಪಾರ್ಟೆಂಟ್. ಬಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಲ ಮುಖ್ಯ ಆಗುತ್ತಾ, ಬುದ್ಧಿ ಮುಖ್ಯ ಆಗುತ್ತಾ? ಸಾಮಾನ್ಯವಾಗಿ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಅಥವಾ ಬೇರೆ ಅಲ್ಲಿ ಕೂಡ ಬಲಕ್ಕಿಂತಲೂ ಬುದ್ಧಿಯೇ ಮುಖ್ಯವಾಗುತ್ತೆ. ಯಾಕಂದ್ರೆ ಬುದ್ಧಿ ಅನ್ನೋದು ಮಾನಸಿಕ ಶಕ್ತಿ, ನೀವು ಬಲ ಇರ್ತೀರಿ ಶಾರೀರಿಕ ಶಕ್ತಿ. ಈಗಿನ ಪ್ರಪಂಚದಲ್ಲಿ ನೋಡಿದ್ರೆ
ಶಾರೀರಿಕ ಶಕ್ತಿಯಿಂದ ಆಗುವಂತಹ ಹೆಚ್ಚಿನ ಕೆಲಸಗಳು ಇಲ್ಲ, ಯಾಕಂದ್ರೆ ಈಗ ಯಂತ್ರಗಳು ಬಂದಿದೆ, ರೋಬೋಟ್ಸ್ ಗಳು ಬಂದಿದೆ. ಸೊ ದರ್ ಇಸ್ ರಿಪ್ಲೇಸ್ಮೆಂಟ್ ಫಾರ್ ಆಲ್. ನಾನ್ ಶಾರೀರಿಕ ಬಗ್ಗೆ ಮಾತಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನನ್ ಕೆಪಾಬಿಲಿಟಿ, ನನ್ನ ಹತ್ರ ಇವಾಗ 1 ಕೋಟಿ ರೂಪಾಯಿ ಇದೆ, ನನಗೆ ಅಷ್ಟು ಬಲ ಇದೆ, 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡುವಷ್ಟು ಬಲ ಇದೆ, ಬಟ್ ಬುದ್ಧಿ ಇಲ್ಲ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಇನ್ ದಟ್ ಪರ್ಸ್ಪೆಕ್ಟಿವ್ ಬಲ ಮುಖ್ಯನಾ ಬುದ್ಧಿ ಮುಖ್ಯನಾ? ಓಕೆ, ನೀವು ನಿಮ್ಮ ಫಿನಾನ್ಷಿಯಲ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಓಕೆ, ಹಣ ಅಥವಾ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಓಕೆ, ಖಂಡಿತವಾಗಿ ಇಲ್ಲಿ ಕೂಡ ನಾನು ಹೇಳ್ಬೋದು ಬುದ್ಧಿ ಮುಖ್ಯವಾಗುತ್ತೆ. ಯಾಕಂದ್ರೆ ನಿಮ್ಮ ಹಣ ಎಷ್ಟು ನಿಮ್ಮ ಬಳಿ ಇರ್ಬೋದು, ಹಣ ತೊಡಗಿಸುವ ಸಾಮರ್ಥ್ಯ ನಿಮ್ಗೆ ಇರ್ಬೋದು, ಬಟ್ ಅದು ಎಲ್ಲಿ ತೊಡಗಿಸ್ಬೇಕನ್ನೋತ ನಿಮ್ಗೆ ಆ ಒಂದು ಬುದ್ಧಿಶಕ್ತಿ ಇಲ್ಲದಿದ್ರೆ ಆ ಇರುವ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಜನರು ಹಲವಾರು ಟೋಪಿ ಹಾಕುವವರು ಇರ್ತಾರೆ, ಕಾಯ್ತಾ ಇರ್ತಾರೆ ನಿಮ್ಮ ಹಣ ಅವರಿಗೆ ಯಾವಾಗ ವರ್ಗಾವಣೆ ಆಗುತ್ತೆ ಹೇಳಿ. ಈಗ ತುಂಬಾ ಸ್ಕ್ಯಾಮ್ಗಳು ನಡೀತೇವೆ, ಅದನ್ನು ನೋಡ್ಬೋದು. ಇದು ಸಹ ಇದೇ ರೀತಿ ಹೇಳ್ಬೋದು. ಬುದ್ಧಿ ಯಾರ ಬಳಿ ಹಣದ ಬಲ ಇದೆ ಅವರನ್ನು ಬುದ್ಧಿ ಇರುವವರು ನಿಯಂತ್ರಿಸ್ತಾರೆ, ಹಣವನ್ನು ಕಸೀತಾರೆ. ಅದಕ್ಕೆ ಬುದ್ಧಿ ಖಂಡಿತವಾಗಿ ನನ್ನ ಪ್ರಕಾರ ಸುಪೀರಿಯರ್. ಓಕೆ, ನಾನೊಂದು ಸ್ಟೋರಿ ಕೇಳಿದ್ದೆ ಸರ್. ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಂತೆ, ಅವ್ನ ದಿನ ಒಂದಷ್ಟು ಹಣ ಸಿಗ್ತಾ ಇತ್ತು, ಅದನ್ನ ಹೋಗಿ ಮಣ್ಣಿನ ಅಡಿಯಲ್ಲಿ ಅವನು ಸೇವ್ ಮಾಡ್ತಾ ಇರ್ತಾ ಇದ್ದ. ಪ್ರತಿದಿನ ಹೋಗಿ ಚೆಕ್ ಮಾಡೋದು, ಇದ್ಯಾ ಸೇಫ್ ಆಗಿದ್ಯಾ, ಹಿ ವಿಲ್ ಚೆಕ್ ಎವ್ರಿ ಟೈಮ್. ಒಂದಿನ ಬಂದು ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಆ ಅಮೌಂಟ್ ಇರ್ಲಿಲ್ಲ. ಸೊ ಇವನಿಗೆ ಭಯ ಆಯ್ತು. ಸೊ ಇನ್ನೊಬ್ನ ಹತ್ರ ಹೋಗಿ ಕೇಳಿದ ಹತ್ರ ನಾನು ಇಟ್ಟಿರೋಂತ ಹಣ ಇಲ್ಲ. ಎಷ್ಟು ಟೈಮಿಂದ ಇಟ್ಟಿದ್ಯಾ? ಒಂದೆಷ್ಟೋ ಟೈಮ್ ಹೇಳಿದಾನೆ. ಇದ್ದು ಏನ್ ಉಪಯೋಗ ಆಯ್ತು ನಿಂಗೆ? ಇವಾಗ ಇದೆ ಅಂತ ಅನ್ಕೋ, ಸುಮ್ನೆ ಮನ್ಸಲ್ಲಿ ಅನ್ಕೋ, ಬಿಕಾಸ್ ನೀನ್ ಇದ್ದು ಅದನ್ನ ಉಪಯೋಗಿಸಿರ್ಲಿಲ್ಲ ಅಲ್ವಾ ಅಂತ. ಅದೇ ರೀತಿಯಲ್ಲಿ ಇವಾಗ ನಾವು ನಾರ್ಮಲ್ ಆಗಿ ಸೇವಿಂಗ್ಸ್ ಅಲ್ಲಿ ಇಷ್ಟು ಅಮೌಂಟ್ ಇದೆ, ಎಸ್ ನಾನು ರಿಚ್ ಪರ್ಸನ್ ಅಂತ ಅನ್ಕೋತೀವಿ. ಬಟ್ ಸೀಕ್ರೆಟ್ ಆಗಿ ನಾವು ಬ್ಯಾಂಕ್ ಅಲ್ಲಿ ಇಟ್ಟಿರುವಂತಹ ಸೇವಿಂಗ್ಸ್ ಅಮೌಂಟ್ ಕೂಡ ಅದರ ಮೌಲ್ಯನ ಕಳೆದುಕೊಳ್ತಾ ಇದೆಯಾ? ಖಂಡಿತವಾಗಿ. ಏನಾಗುತ್ತೆ ಅಂದ್ರೆ ಇಲ್ಲಿ ಹೆಚ್ಚಿನ ಜನರು ಗಮನ ಕೊಡೋದ ವಿಚಾರ ಏನಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಸೊ ಅಲ್ಲಿ ಬ್ಯಾಂಕ್ ಅಲ್ಲಿ ಹಣ ಉಂಟು ಹೇಳಿದ ಕೂಡಲೇ ನೀವು ಶ್ರೀಮಂತರಾಗಿರುವುದಿಲ್ಲ ಅಥವಾ ಆಗಿದ್ದು ಉಳಿತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ನಿಮ್ಮ ಸಂಪತ್ತು ವೃದ್ಧಿ ಆಗ್ಬೇಕು, ಹಣದ ಮೌಲ್ಯ ಉಳಿಬೇಕಾದ್ರೆ ಬಹಳ ಮುಖ್ಯ ನಿಮ್ಮ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಮೀರಿ ಬೆಳೆಯಬೇಕು. ಸಾಮಾನ್ಯವಾಗಿ ಬ್ಯಾಂಕ್ ಅಲ್ಲಿ ನಿಮ್ಗೆ ಸಿಗುವಂತ ಆದಾಯ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ಈ ಇನ್ಫ್ಲೇಷನ್ ಇದ್ರೆ ಕಡಿಮೆ ಇರುತ್ತೆ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅಂತೂ ತೀರಾ ಕಡಿಮೆ ಇರುತ್ತೆ. FD ಮಾಡಿದ್ರೆ ಸ್ವಲ್ಪ ಹತ್ತಿರಕ್ಕೆ ಬರ್ಬಹುದು, ಆದ್ರೆ ಇನ್ಫ್ಲೇಷನ್ ಮೀರಿ ಅಂತ ಬೆಳೆಯುವುದಿಲ್ಲ. ಈಗ ಉದಾಹರಣೆಗೆ ಇನ್ಫ್ಲೇಷನ್ ಒಂದು 7% ಇದ್ರೆ ನಿಮ್ಮ ಹಣ ಒಂದು 9% ಗಳಿಸಿದ್ರೆ ಅವಾಗ 2% ಏನು ಹೆಚ್ಚಿನ ಗಳಿಕೆ ನಿಮ್ಗೆ ಸಿಗ್ತದೆ, ಅದು ನಿಮ್ಮ ಸಂಪತ್ತು, ಅದು ನಿಮ್ಮ ಹಣದ ಮೌಲ್ಯ ವೃದ್ಧಿ ಆಗುವಂಥದ್ದು. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ನೀವು ಇವತ್ತು ಉಳಿಸಿದ ಹಣ, ಉದಾಹರಣೆಗೆ ಇವತ್ತು ನಿಮ್ಮ ಹತ್ರ 10,000, ಇನ್ನು 5 ವರ್ಷಗಳಲ್ಲಿ ಅದೇ 10,000ಕ್ಕೆ ಈಗ ಇರುವಷ್ಟು ಮೌಲ್ಯ ಇರುವುದಿಲ್ಲ. ಈ 10,000ಕ್ಕೆ ಇವತ್ತು ನೀವು ಖರೀದಿ ಮಾಡಬಹುದು, ಮುಂದೆ 5 ವರ್ಷ ನಂತರ 10,000ದಲ್ಲಿ ಅಷ್ಟು ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದ್ರೆ ಹಣ ತನ್ನ ಖರೀದಿ ಸಾಮರ್ಥ್ಯ ಕಳೆಯುತ್ತಾ ಬರುತ್ತೆ. ಇದನ್ನೇ ಕೂಡ ನಾವು ಇನ್ಫ್ಲೇಷನ್ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ನೀವು ಬ್ಯಾಂಕ್ ಅಲ್ಲಿ ಇಟ್ಟರೆ ಖಂಡಿತವಾಗಿ ಒಂದು ಶಾರ್ಟ್ ಟರ್ಮ್ಗೆ ಓಕೆ, ಬಟ್ ದೀರ್ಘಾವಧಿಯ ಹೂಡಿಕೆಗೆ ಬ್ಯಾಂಕ್ ಒಂದು ಉತ್ತಮ ಆಯ್ಕೆ ಖಂಡಿತವಾಗಿ ಅಲ್ಲ. ಅದಕ್ಕೆ ನೀವು ಸರಿಯಾದ ಕಡೆ ಇನ್ವೆಸ್ಟ್ ಮಾಡಲೇಬೇಕು. ಸೊ ಇವತ್ತು 5 ರೂಪಾಯಿಗೆ ಸಿಗೋ ಚಾಕ್ಲೇಟ್ ಇನ್ನೊಂದು 10 ವರ್ಷ ಬಿಟ್ಟು 5 ರೂಪಾಯಿಗೆ ಸಿಗಲ್ಲ. ಸೊ 10 ವರ್ಷ ಬಿಟ್ಟು ನೀವು ಚಾಕ್ಲೇಟ್ ತಿನ್ಬೇಕಾದ್ರೆ ಇನ್ವೆಸ್ಟ್, ಡೋಂಟ್ ಜಸ್ಟ್ ಪುಟ್ ಇಟ್ ಇನ್ ಬ್ಯಾಂಕ್ ಅನ್ಬೋದು. ಫೈನ್ ಸರ್, ಟೇಕಿಂಗ್ ಲೋನ್ ಇಸ್ ಗುಡ್ ಆರ್ ಬ್ಯಾಡ್ ಅಕಾರ್ಡಿಂಗ್ ಟು ಯು? ಇಟ್ ಡಿಪೆಂಡ್ಸ್ ಆನ್ ದ ಪರ್ಪಸ್. ಆದ್ರೆ ಬೇಕಾದಕ್ಕೆ ಲೋನ್ ತೆಗೆಯೋದು ಖಂಡಿತವಾಗಿ ಒಳ್ಳೆದಲ್ಲ. ನನ್ನ ಪ್ರಕಾರ ಲೋನ್ ತೆಗಿಬೇಕು ಯಾವುದಕ್ಕೆ? ಟು ಬೈ ಸಮ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಮನೆ ಕಟ್ಟಲಿಕ್ಕೆ ಹೊರಡ್ತಾ ಇದ್ದೀರಾ, ಸರ್ ನಿಮಗೆ ಸಾಧ್ಯ ಇದೆ, ಅವಾಗ ನೀವು ಲೋನ್ ತೆಗಿಬೇಕಾಗ್ಬೋದು, ದಟ್ ಇಸ್ ಓಕೆ. ಅಥವಾ ಒಂದು ಉದ್ಯಮ ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ ಹಣ ಬೇಕು, ಆಗ ಲೋನ್ ತೆಗೆದು ಓಕೆ. ಅಥವಾ ನಿಮ್ದು ರಿಯಲಿ ವ್ಯಾಲ್ಯೂಯಬಲ್ ಹೈಯರ್ ಎಜುಕೇಶನ್, ಅದು ನಿಮ್ಗೆ ವ್ಯಾಲ್ಯೂ ಆಡ್ ಮಾಡುತ್ತೆ, ಅದನ್ನ ಪಡೆಯಲಿಕ್ಕೆ ಲೋನ್ ತೆಗಿತೀರಾ, ಆದ್ರೂ ಕೂಡ ತಕ್ಕ ಮಟ್ಟಿಗೆ ಓಕೆ. ಬಟ್ ಅದು ಬಿಟ್ಟು ನೀವು ಕನ್ಸಂಪ್ಷನ್ಗೋಸ್ಕರ, ಅಂದ್ರೆ ಕೆಲವು ವಸ್ತುಗಳು ಖರೀದಿ ಮಾಡ್ಲಿಕ್ಕೆ, ಕಾರ್ ಖರೀದಿ ಮಾಡ್ಲಿಕ್ಕೆ, ಅಥವಾ ಮೊಬೈಲ್ ಖರೀದಿ ಮಾಡ್ಲಿಕ್ಕೆ, ಅಥವಾ ನಿಮ್ಮ ಕೆಲವೊಂದು ಡ್ರೆಸ್ ಖರೀದಿ ಮಾಡ್ಲಿಕ್ಕೆ, ಇದಕ್ಕೆ ಲೋನ್ ಮಾಡ್ತೀರಾ ಆದ್ರೆ ಅದು ಖಂಡಿತವಾಗಿ ಮೂರ್ಖತನ ಆಗುತ್ತೆ. ಯಾಕಂದ್ರೆ ಆ ಲೋನ್ ಮೂಲಕ ನೀವು ಏನು ಗಳಿಸುವುದಿಲ್ಲ. ವಸ್ತು ಬರುತ್ತೆ, ಬಟ್ ವಸ್ತುವಿನ ಮೌಲ್ಯ ಏನಾಗುತ್ತೆ, ದಿನವದಾಗಿ ಕಡಿಮೆ ಆಗುತ್ತೆ ಬಿಟ್ಟರೆ ಜಾಸ್ತಿ ಅಂತೂ ಆಗಲ್ಲ. ಲೋನ್ ತೆಗೆಯೋದ್ರಲ್ಲಿ ಇನ್ನೊಂದು ಏನು, ನೀವು ನಿಮ್ಮ ಮುಂದೆ ಬರುವಂತ ಹಣವನ್ನು ಈಗಲೇ ಖರ್ಚು ಮಾಡಿಬಿಡೋದು. ಹಾಗಿರುವಾಗ ಮುಂದೆ ಗಳಿಸುವ ಹಣ ಅದು ನಿಮ್ಮದಾಗಿರುವುದಿಲ್ಲ, ನೀವು ಅದನ್ನು ಪಾವತಿ ಮಾಡ್ತೀರಾ. ಹಾಗಿರುವಾಗ ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೀರಾ, ನಿಮಗೆ ಮುಂದೆ ಇರಬಹುದಂತ ಒಳ್ಳೆ ಆಯ್ಕೆಗಳನ್ನು ಕಳೆದುಕೊಳ್ತೀರಾ. ಅದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಇನ್ನೊಬ್ಬರ ಕೈಗೆ ಕೊಡೋದೇ ಲೋನ್. ಅದಕ್ಕೆ ತೀರಾ ಅಗತ್ಯವಿರುವ ಸನ್ನಿವೇಶಗಳಲ್ಲಿ ಮಾತ್ರ ಲೋನ್, ಇಲ್ಲದಿದ್ರೆ ಖಂಡಿತವಾಗಿ ಲೋನ್ ನಿಂದ ದೂರ ಇದ್ದಷ್ಟು ಯುವರ್ ಲೈಫ್ ವಿಲ್ ಬಿ ಬೆಟರ್. ಲೋನ್ ಇಂದ ಏನಾದ್ರು ಇಂಪ್ರೂವ್ಮೆಂಟ್ಸ್ ಆಗೋದಾದ್ರೆ ಗೋ ಫಾರ್ ಇಟ್, ಇಫ್ ನಾಟ್ ನೋ. ಡೆಫಿನೆಟ್ಲಿ ನಾಟ್. ಒಂದ್ ಮಾತಿದೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ನಂತೆ ನೋಡಿ. ಆದ್ರೆ
ನಿಜವಾಗ್ಲೂ ಅಲ್ಪನಿಗೆ ಐಶ್ವರ್ಯ ಬರುತ್ತೆ ಸರ್ ಒಂದೇ ದಿನದಲ್ಲಿ. ಕ್ಯಾನ್ ಐ ಬಿಕಮ್ ರಿಚ್ ಓವರ್ ನೈಟ್? ಒಂದೇ ದಿನ, ಇವತ್ತು ನಾನು ಬಡವನಾಗಿರ್ತೀನಿ, ನಾಳೆ ಶ್ರೀಮಂತನಾಗ್ಬೋದಾ ವಿದಿನ್ ಅ ಡೇ? ಕನಸಲ್ಲಿ ಆಗ್ಬೋದು. ಅಥವಾ ನಿಮಗೆ ಲಾಟರಿ ಹೊಡೆಯಬೇಕು, ಅಥವಾ ಯಾರು ನಿಮಗೆ ಗೊತ್ತಿಲ್ಲ ನಿಮ್ಮ ಹೆಸರಲ್ಲಿ ವಿಲ್ ಮಾಡಿರ್ಬೇಕು ಕೋಟ್ಯಾಧಿಪತಿ. ರೇರ್ ಸಿನಾರಿಯೋಸ್ 0.00001% ಪಾಸಿಬಿಲಿಟಿ. ಬಟ್ ಅದನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಜನರಲಿ ಪ್ರಕೃತಿ ನೋಡಿದ್ರು ಅಷ್ಟೇ, ಯಾವುದು ದಿನ ಬೆಳಗಾಗೋದ್ರೊಳಗೆ ತೀರಾ ಬೃಹತ್ತಾಗಿ ಬೆಳೆಯುವುದಿಲ್ಲ. ಹಂತ ಹಂತವಾದ ಬೆಳವಣಿಗೆ ಮಾತ್ರ ಶಾಶ್ವತವಾಗಿ ಉಳಿತದೆ. ನೀವು ಒಂದು ತೆಂಗಿನ ಮರ ನೆಡ್ತೀರಾದ್ರೆ ಅದಕ್ಕೆ ಒಂದು ಆರಂಭದಲ್ಲಿ ಒಂದು 5-6 ವರ್ಷ ನೀವು ಅದಕ್ಕೆ ಆರೈಕೆ ಮಾಡ್ತೀರಿ, ಆ ನಂತರ ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದ್ಸಲ ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದು ಎಷ್ಟೋ ವರ್ಷ ಫಲ ನೀಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಈ ಸಂಪತ್ ವೃದ್ಧಿ ಮಾಡೋದು ಅದು ನಿಮ್ಗೆ ಹಂತ ಹಂತವಾಗಿ ಆಗ್ತದೆ. ಅದಕ್ಕೆ ನೀವು ನಿಮ್ಮ ಏನು ಗಳಿಸ್ತೀರಿ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸುವುದು, ಮತ್ತೆ ಪೇಷನ್ಸ್, ಡಿಸಿಪ್ಲಿನ್. ಸೊ ನಿಮ್ಮ ಪ್ಲಾನ್ ಬೇಕು, ಶಿಸ್ತು ಬೇಕು, ಮತ್ತೆ ಪರ್ಸಿಸ್ಟೆನ್ಸಿ ಬೇಕು. ಇಷ್ಟಿದ್ದಾಗ ನೀವೊಂದು ಆರ್ಥಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ. ದಿನ ಬೆಳಗಾಗೋದ್ರೊಳಗೆ ಸಾಧ್ಯ ಇಲ್ಲ. ಅದಕ್ಕನ್ನ ಶಾರ್ಟ್ ಕಟ್ಸ್ ಹತ್ರ ಹೋಗ್ಬೇಡಿ, ಸ್ಮಾರ್ಟ್ ವರ್ಕ್ ಹತ್ರ ಹೋಗಿ ಅಂತ. ಓಕೆ, ಫೈನ್ ಸರ್. ಓಕೆ, ಕ್ರೆಡಿಟ್ ಕಾರ್ಡ್ಸ್ ಈಸ್ ಗುಡ್ ಆರ್ ಬ್ಯಾಡ್? ಖಂಡಿತವಾಗಿ ಬ್ಯಾಡ್. ವೈ ಸರ್? ಯಾಕಂದ್ರೆ ಅದು ನಿಮ್ಮ ಡೆಟ್ ಟ್ರ್ಯಾಪ್ ಅಲ್ಲಿ ಸಿಲುಕಿಸಿಕೊಳ್ಳಿಕ್ಕೆ ಈಸಿ. ಕ್ರೆಡಿಟ್ ಕಾರ್ಡ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಹತ್ರ ಹಣ ಇಲ್ಲದಿದ್ರು ಹಣ ಉಂಟು ಅನ್ನೋ ಭಾವನೆ ಕೊಡುತ್ತದೆ. ಸೊ ನಿಮಗೆ ಇವತ್ತು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ವಸ್ತುವನ್ನು ನೀವು ಖರೀದಿ ಮಾಡುವಂತೆ ಮಾಡುತ್ತೆ. ಸೊ ಇವತ್ತಿನ ಖರ್ಚು ಮಾಡ್ತೀರಾ, ಆ ಹಣ ನಿಮ್ಮದು ಆಗಿರುವುದಿಲ್ಲ. ಮುಂದಿನ ತಿಂಗಳು ಅದನ್ನು ನೀವು ಪಾವತಿ ಮಾಡ್ತೀರಾ. ಸಾಮಾನ್ಯವಾಗಿ ಜನರು ಏನ್ ಭಾವಿಸ್ತಾರೆ, ಓಕೆ, 1 ತಿಂಗಳು ಅಥವಾ 40 ದಿನಗಳಲ್ಲಿ ಪಾವತಿ ಮಾಡಿದ್ರೆ ನನಗೆ ಇದಕ್ಕೆ ಇಂಟ್ರೆಸ್ಟ್ ಬೀಳಲ್ಲ, ಸೊ ನಾನು ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೇನೆ ಹೇಳಿ. ಬಟ್ ಏನಾಗುತ್ತೆ, ನೀವು ಇವತ್ತು ಅದನ್ನು ಖರೀದಿ ಮಾಡ್ತೀರಾ, ನಿಮ್ಮ ಹತ್ರ ಹಣ ಇಲ್ಲ. ಸೊ ಹಣ ಮುಂದಿನ ತಿಂಗಳು ಕಟ್ಟುವ ನಿಮ್ಮ ಪ್ಲಾನ್. ಸೊ ಮುಂದಿನ ತಿಂಗಳ ಆದಾಯದಲ್ಲಿ ಕಟ್ಟಬೇಕು. ಹಾಗೆ ಮುಂದಿನ ತಿಂಗಳಲ್ಲಿ ಏನಾಯ್ತು, ನಿಮ್ಮ ಹಣ ಎಲ್ಲ ಅಲ್ಲಿಗೆ ಪಾವತಿ ಆಯ್ತು. ಯಾವಾಗ ನಿಮ್ಮಲ್ಲಿ ಇರುವ ಹಣದಲ್ಲಿ ನೀವು ಖರ್ಚು ಮಾಡ್ತೀರಾ, ಆ ಸಮಯದಲ್ಲಿ ನಿಮಗೆ ಅದು ಲಿಮಿಟ್ ಇರುತ್ತೆ. ಎಷ್ಟು ಖರ್ಚು, ಏನು ಖರ್ಚು, ಒಂದು ಬಜೆಟ್ ಪ್ರಕಾರ ಹೋಗುತ್ತೆ. ಬಟ್ ಯಾವಾಗ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಖರ್ಚು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ನಾರ್ಮಲ್ ಖರ್ಚು ಮೀರಿದ ಖರ್ಚು ಒಂದು ಅಭ್ಯಾಸವಾಗಿ ಬಿಡುತ್ತೆ, ಹ್ಯಾಬಿಟ್ ಆಗಿ ಬಿಡುತ್ತೆ. ಅದೇ ಮುಂದೆ ನಿಮ್ಮನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸ್ಲಿಕ್ಕೆ ಒಂದು ಸಾಧ್ಯತೆ ಆಗುತ್ತೆ. ಏನಾದ್ರೂ ಒಂದು ಒಳ್ಳೆ ಇದ್ರಲ್ಲಿ ಒಂದೇ ಏನಂದ್ರೆ ಒಂದು ಸಿಬಿಲ್ ಸ್ಕೋರ್, ನಿಮ್ದು ನೀವು ಸರಿಯಾಗಿ ಪಾವತಿ ಮಾಡ್ತಾರೆ, ಸಿಬಿಲ್ ಸ್ಕೋರ್ ಒಂದು ಜಾಸ್ತಿ ಆಗ್ಬಹುದು. ಎಲ್ಲಿಯಾದ್ರೂ ಮುಂದೆ ಲೋನ್ ತೆಗೆಯುವಂತ ಅವಕಾಶ ಬಂದಾಗ ಈ ಸಿಬಿಲ್ ಸ್ಕೋರ್ ಹೆಲ್ಪ್ ಮಾಡಬಹುದು. ಅದು ಬಿಟ್ರೆ ಕ್ರೆಡಿಟ್ ಕಾರ್ಡ್ ಇಂದ ದೂರ ಇದ್ದಷ್ಟು ಒಳ್ಳೇದು, ಬೆಟರ್. ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಇಸ್ ಗುಡ್ ಆರ್ ಬ್ಯಾಡ್? ಡಿಪೆಂಡ್ಸ್ ಆನ್ ದ ಪರ್ಪಸ್. ಗೆ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಲಿಕ್ವಿಡಿಟಿ ಮತ್ತೆ ನಿಮ್ಮ ಲೊಕ್ಯಾಲಿಟಿ ಇದರ ಮೇಲೆ ಇದೆ. ಸೊ ಅದಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ಲಿಕ್ಕಿಲ್ಲ, ಬೃಹತ್ ಮೊತ್ತ ಅದಕ್ಕೆ ಬೇಕಾಗ್ಬೋದು. ಮತ್ತೆ ಆ ಪ್ರಾಪರ್ಟಿ ಮೌಲ್ಯ ವೃದ್ಧಿ ಆಗ್ಬೇಕಾದ್ರೆ ಆ ಲೊಕೇಶನ್ ಕೂಡ ಅಷ್ಟೇ ಸರಿಯಾಗಿ ಇರಬೇಕು. ಅದರ ಬಗ್ಗೆ ಕೂಡ ರಿಸರ್ಚ್ ಮಾಡಬೇಕು. ಎಲ್ಲ ಪ್ರಾಪರ್ಟಿ ಮೌಲ್ಯ ವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಬೇಕಾಗಿ ಅದೇ ರೀತಿ ಲಿಕ್ವಿಡಿಟಿ ವಿಷಯ ಕೂಡ. ಲಿಕ್ವಿಡಿಟಿ ಅಂದ್ರೆ ನಿಮ್ಗೆ ಜಾಗವನ್ನು ತಕ್ಷಣ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ನಿಮ್ಮ ಯಾವ ರೀತಿ ಗುರಿಗೆ ಹೊಂದಿಕೊಂಡು ನೀವು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆ ಪ್ರಕಾರ ಇಟ್ ಕುಡ್ ಬಿ ಅ ಗುಡ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ಸಡನ್ ಆಗಿ ಹಣ ಬೇಕೆಂದು ನೀವು ಲ್ಯಾಂಡ್ ಹಾಕಿದ್ರೆ ಡೆಫಿನೆಟ್ಲಿ ಕ್ಯಾನಾಟ್ ಬಿ. ಮತ್ತೆ ಒಂದು ಪ್ರಾಪರ್ಟಿ ಅಂದಾಗ ಅದರಲ್ಲಿ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಬಿಡ್ಲಿಕ್ಕೆ ಆಗಲ್ಲ, ಅದನ್ನು ಮೇಂಟೈನ್ ಮಾಡಬೇಕು. ಅದರಲ್ಲಿ ಕೆಲವು ಲೀಗಲ್ ಇಶ್ಯೂಸ್ ಕೂಡ ಇರ್ಬೋದು. ಅಲ್ಲಿ ರೋಡ್ ಆಗ್ತಾ ಇದೆ, ಅದಾಗ್ತಾ ಇದೆ, ಅಥವಾ ಎಷ್ಟು ವರ್ಷಗಳ ಒಬ್ಬ ಕೇಸ್ ಕೂಡ ಹಾಕ್ಬೋದು, ಇದು ನನ್ನ ತಾತನಿಗೆ ಸೇರಿದ್ದು ಹೇಳಿ. ಆಗ ನೀವು ಅದನ್ನು ಪ್ರೂವ್ ಮಾಡ್ಲಿಕ್ಕೆ ನೀವು ಅಲ್ಲಿ ಮತ್ತೆ ಕೋರ್ಟ್ಗೆ ಹೋಗುವಂತ ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಸರಳವಾದ ಹೂಡಿಕೆ ಅಂದ್ರೆ ಖಂಡಿತವಾಗಿ ಅಲ್ಲ, ರಿಯಲ್ ಎಸ್ಟೇಟ್ ಎಲ್ಲರಿಗೆ ಆಗುವಂತದಲ್ಲ. ಬಟ್ ಎಸ್, ಅವರಿಗೆ ಆ ಒಂದು ಸಾಮರ್ಥ್ಯ ಇದೆ, ಹಣ ಕೂಡ ಜಾಸ್ತಿ ಬೇಕು, ಅದವರ ಹತ್ರ ಇದೆ, ಅಂಡ್ ಅವರ ಪರ್ಪಸ್ ಜೊತೆಗೆ ಸೂಟ್ ಆಗ್ತದೆ. ಖಂಡಿತವಾಗಿ ಲ್ಯಾಂಡ್ ಕುಡ್ ಬಿ ಅ ಗುಡ್ ಇನ್ವೆಸ್ಟ್ಮೆಂಟ್. ಓಕೆ, EMI is a trap or convenience? It depends on the purpose of your loan. ಲೋನ್ ಯಾವುದಕ್ಕೆ ತೆಗೆದಿರ ಅದರ ಮೇಲೆ. ಈಗ ನಿಮಗೆ ತೀರಾ ಅಗತ್ಯವಾದ ಲೋನ್, ನಿಮ್ಮ ಮೌಲ್ಯ ವೃದ್ಧಿ ಮಾಡುವಂತ ಲೋನ್ ತೆಗೆದಿದ್ದೀರಾದ್ರೆ ಅದಕ್ಕೆ ಖಂಡಿತವಾಗಿ EMI ನಿಮಗೆ ಕನ್ವೀನಿಯನ್ಸ್ ಕೊಡುತ್ತೆ. ಅದು ಬಿಟ್ಟು EMI ಅಲ್ಲಿ ಒಂದು ಸಮಸ್ಯೆ ಏನಂದ್ರೆ, EMI ಇರುವಾಗ ಅದು ಸ್ವಲ್ಪ ಕಡಿಮೆ ಕಾಣುತ್ತೆ ನಮಗೆ. ಸೊ ತಿಂಗಳು ಸ್ವಲ್ಪ ಕಟ್ಟಬಹುದು. ಹಾಗೆಂದ ಹೇಳಿ ಕೆಲವೊಮ್ಮೆ ನಮಗೆ ಬೇಡದ ವಿಷಯಗಳಿಗೂ ನಾವು ಲೋನ್ ಮಾಡ್ತೇವೆ. ಸೊ ಹೀಗೆ ಮಾಡಿದಾಗ ಅದು ಡೆಟ್ ಟ್ರ್ಯಾಪ್ ಆಗಿ ಪರಿವರ್ತನೆ ಆಗ್ಬೋದು. ಅದಕ್ಕೆ ಲೋನ್ ಯಾವ ಪರ್ಪಸ್ ಗೆ ತೆಗೀತೀರಿ ಅದರ ಮೇಲೆ ಹೊಂದಿಕೊಂಡು EMI ನಿಮಗೆ ಕನ್ವೀನಿಯನ್ಸ್ ಕೂಡ ಆಗ್ಬೋದು, ಅಥವಾ ಅದೇ ನಿಮಗೆ ಟ್ರ್ಯಾಪ್ ಕೂಡ ಆಗ್ಬೋದು. ಓಕೆ, ರೈಟ್ ಪ್ಲಾನ್ ಮಾಡಿದ್ರೆ ನನ್ನ ಹಣೆ ಬರಹನೆ ಬದಲಾಗಬಹುದಾ? ಖಂಡಿತ ಸಾಧ್ಯ ಇದೆ. ಓಕೆ, ಹಣೆ ಬರ ಅಂತ ನೋಡಿಲ್ಲ, ಆದ್ರೂ ನಾವು ಹೇಳ್ತೇವೆ ಹಣೆ ಬರ ಹೇಳಿ ಮುಂಚಿತವಾಗಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾದ್ರೂ ಪ್ಲಾನ್ ಮಾಡಿಕೊಂಡು ಮುಂದೆ ಹೋದಾಗ
ನಿಮ್ಮ ಹಣೆ ಬರ ಏನಿದ್ರು ಕೂಡ ಬದಲಾಯಿಸುವಂತ ಸಾಧ್ಯತೆ ಖಂಡಿತವಾಗಿ ಅಲ್ಲಿ ಬರ್ತದೆ. ಲಕ್ ಆರ್ ಎಫರ್ಟ್? ಎಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಕ್ ಉಂಟಾಗಿಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಮೊದಲು ಎಫರ್ಟ್ ಹಾಕಿ, ಸೊ ಎಫರ್ಟ್ ಹಾಕಿದಾಗ ಮಾತ್ರ ಅಲ್ಲಿ ವರ್ಕೌಟ್ ಆಯ್ತು ಇಲ್ಲ ಗೊತ್ತಾಗುತ್ತೆ. ಸಾಮಾನ್ಯ ಲಕ್ ಅಂದ್ರೆ ಏನ್ ಹೇಳ್ತಾರೆ, ಓಕೆ ಕೆಲಸ ಚೆನ್ನಾಗಿ ಆಯ್ತಂದ್ರೆ ಸರಿ ಅದು ಅದೃಷ್ಟ ಚೆನ್ನಾಗಿತ್ತು ಚೆನ್ನಾಗಿ ಆಯ್ತು ಅಂತ ಹೇಳ್ತಾರೆ. ಬಟ್ ನೀವು ಪ್ರಯತ್ನ ಮಾಡೋದಿದ್ರೆ ಅದು ಇತ್ತ ಇಲ್ವೋ ಯಾರಿಗೂ ಗೊತ್ತು. ಅದಕ್ಕೆ ಲಕ್ ಅನ್ನು ಆಕ್ಟಿವೇಟ್ ಮಾಡೋದೇ ನಿಮ್ಮ ಎಫರ್ಟ್. ಸೊ ದಟ್ ಈಸ್ ವೈ ನಿಮ್ಮ ಹತ್ರ ಮುಖ್ಯವಾಗಿರ್ಬೇಕು ಒಂದು ಪ್ಲಾನ್, ಆ ಪ್ಲಾನ್ಗೆ ಸರಿಯಾದ ಆಕ್ಷನ್. ಆಕ್ಷನ್ ಇಸ್ ಯುವರ್ ಎಫರ್ಟ್. ಸೊ ಅದು ಮಾಡ್ತಾ ಇದ್ದಾಗೆ ಲಕ್ ನಿಮ್ಮ ಕಡೆ ಇದ್ರೆ ನೀವು ಯೋಚಿಸೋಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಸಕ್ಸಸ್ ಆಗ್ಬೋದು. ಒಂದ್ ವೇಳೆ ಲಕ್ ಏನು ಸಿಗ್ಲಲ್ಲಿ ಇಟ್ಟುಕೊಳ್ಳುವ ನಿಮ್ಮ ಪ್ರಯತ್ನದಿಂದಾಗಿ ನೀವು ಎಲ್ಲಿಯಾದ್ರೂ ಈಗಿರುವಂತಕ್ಕಿಂತ ಮೇಲಿನ ಹಂತಕ್ಕಿಂತ ಖಂಡಿತವಾಗಿ ಬಂದಿರ್ತೀರ. ಸೊ ಆ ಪ್ರಕಾರವಾಗಿ ಲಕ್ ಅನ್ನು ಕಾದು ಕೂತ್ಕೊಳ್ಳೋದಕ್ಕಿಂತ ನೀವು ನಿಮ್ಮ ಎಫರ್ಟ್ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದುವರಿದ್ರೆ ಸಕ್ಸಸ್ ಖಂಡಿತವಾಗಿ ಸಾಧ್ಯ. ಥಿಂಕ್ ಲೈಕ್ ಅ ರಿಚ್ ಅನ್ನೋದು ಮಾತಿದೆ. ನನ್ನ ಯೋಚನೆ ನನ್ನ ಜೀವನದ ಕನ್ನಡಿ ಆಗೋಕೆ ಸಾಧ್ಯನಾ? ಈ ಫಿನಾನ್ಷಿಯಲ್ ವಿಷಯದಲ್ಲಿ ಮನಸ್ಥಿತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಮನಸ್ಥಿತಿ ಇದರಲ್ಲೂ ಮತ್ತೆ ಎಲ್ಲ ಕಡೆ ಬಹಳ ಇಂಪಾರ್ಟೆಂಟ್. ನೀವು ಏನ್ ಆಲೋಚನೆ ಮಾಡ್ತೀರಾ ಅದೇ ನಿಮ್ಮ ಜಗತ್ತಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ, ಕಾಮಾಲೆಯ ಕಣ್ಣಿಗೆ ಕಂಡದೆಲ್ಲೋ ಹಳದಿ. ಅದಕ್ಕೆ ಇದು ನಮ್ಮ ಕಣ್ಣಿನ ದೃಷ್ಟಿಕೋನ, ನಮ್ಮ ಮನಸ್ಸಿನ ದೃಷ್ಟಿಕೋನ ಇದರ ಮೇಲೆ ಹೊಂದಿಕೊಂಡು ಎಲ್ಲ ಇರ್ತದೆ. ಈಗ ಉದಾಹರಣೆಗೆ ನಿಮಗೆ ಈ ಪ್ರಪಂಚ ಬಹಳ ಹಾಳು ನೀವು ಭಾವಿಸ್ತೀರಾದ್ರೆ ಆಗ ನಿಮ್ಗೆ ಅದೇ ನೋಡ್ಲಿಕ್ಕೆ ಸಿಗುತ್ತೆ. ಅಲ್ಲಿ ಕುಗ್ಗುವವರು ಪ್ರಾಬ್ಲಮ್ಸ್ ಇದ್ದವ್ರು ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಅದೇ ಪ್ರಪಂಚದಲ್ಲಿ ಒಳ್ಳೇದಿದೆ ಚೆನ್ನಾಗಿದೆ ಅಂತವ್ರು ನಿಮ್ಗೆ ಜಾಸ್ತಿ ಸಿಗ್ತಾರೆ. ಇದು ಪ್ರಾಕ್ಟಿಕಲಿ ನಾವು ನೋಡ್ಬೋದು. ಬಹಳಷ್ಟು ಸಂತೋಷದ ವಿಷಯಗಳು ನಮ್ಗೆ ಸಿಗುತ್ತೆ. ಸೊ ಅದೊಂದು ಮಳೆ ಬಂದಾಗ ಎರಡು ರೀತಿಯಲ್ಲಿ ಆಲೋಚನೆ ಮಾಡಬಹುದು. ಮಳೆ ಯಾಕಪ್ಪ ಬಂತು, ನನ್ನ ಎಲ್ಲ ಕೆಲಸ ನಿಂತು ಹೋಯ್ತು, ನಂಗೆ ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಎಂದು ನಾವು ಅದು ಸುಮ್ಮನೆ ಅದರ ಮೇಲೆ ಕಿರಿಕಿರಿ ಅನುಭವಿಸಬಹುದು, ನಮಗೇನೆ ನೋವು ಕೊಡ್ಬೋದು. ಅದೇ ಈ ಮಳೆ ಬಹಳ ಅಗತ್ಯ, ಅದು ಬಂದ ಕೂಡಲೇ ತಂಪಾಯ್ತು ವಾತಾವರಣ, ಇದು ನಮ್ಗೆ ಕುಡಿಲಿಕ್ಕೆ ಮುಂದೆ ನೀರಿಗೆ ಬೇಕಾದ ಎನ್ನುವಂತಹ ಮನಸ್ಥಿತಿ ಇಟ್ಟುಕೊಂಡ್ರೆ ನೀವು ಮಳೆಯನ್ನು ಆನಂದಿಸ್ತೀರಿ. ಸೊ ಇದೆಲ್ಲ ನಮ್ಮ ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿರ್ತದೆ. ಸೇಮ್ ನಮ್ಮ ಫೈನಾನ್ಷಿಯಲ್ ಲೈಫ್ ಕೂಡ. ಕರೆಕ್ಟ್. ಎವ್ರಿಥಿಂಗ್ ನಾವ್ ಯಾವ ರೀತಿ ಯೋಚನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ ಕಾರಣ ಖುಷಿಯಾಗಿದ್ದವರು ತುಂಬಾನೇ ಖುಷಿಯಾಗಿ ಇರ್ತಾರೆ. ಆಲ್ಮೋಸ್ಟ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ 90% or 95% happy people will be happy. Will always happy. And ನೀವು ಒಂದು ರಿಚ್ ಬಗ್ಗೆ ಮಾತಾಡಿದ್ರಿ, ರಿಚ್ ಮತ್ತೆ ಪೂರ್ ಮನಸ್ಥಿತಿ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಇದರಲ್ಲಿ ಕೂಡ ವಿಷಯ ಇರುತ್ತೆ. ರಿಚ್ ಪೀಪಲ್ ಆ ಮೆಂಟಾಲಿಟಿ ಏನಂದ್ರೆ ದೇ ಆಲ್ವೇಸ್ ಲುಕ್ ಔಟ್ ಫಾರ್ ಅಪರ್ಚುನಿಟೀಸ್. ಏನಾದ್ರೂ ಒಂದು ವಿಷಯ ಬಂದಾಗ ಈ ಪೂರ್ ಥಿಂಕಿಂಗ್ ಮೈಂಡ್ ಸೆಟ್ ಇರುವವರು ಅವ್ರು ಏನ್ ಮಾಡ್ತಾರೆ, ಅದನ್ನು ತಡೆ ಎಂದು ಭಾವಿಸ್ತಾರೆ. ಇದು ನನಗೆ ಮೀರಿಸಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಇದು ನನಗೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಮನಸ್ಥಿತಿಗೆ ಇರ್ತದೆ. ಇದು ಪೂರ್ ಥಿಂಕಿಂಗ್ ಮೆಂಟಾಲಿಟಿ. ಅದೇ ರಿಚ್ ಥಿಂಕಿಂಗ್ ಮೆಂಟಾಲಿಟಿ ಇದ್ರೆ ಇದೊಂದು ಅಪರ್ಚುನಿಟಿ, ಇದನ್ನು ಹೇಗೆ ನಾವು ಮೀರಿಸಿ ಇನ್ನೂ ಬೆಳೆಯಬಹುದು ಎನ್ನುವುದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಸೊ ಹೀಗಾಗಿ ರಿಚ್ ಮೈಂಡ್ ಸೆಟ್ ಮತ್ತೆ ಈ ಪೂರ್ ಮೈಂಡ್ ಸೆಟ್ ಗೆ ಇರುವಂತ ವ್ಯತ್ಯಾಸಗಳು ಆ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಆಗುತ್ತೆ. ಓಕೆ, ದೇರ್ ಇಸ್ ಸಮ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅರ್ಲಿ ರಿಟೈರ್ಮೆಂಟ್ಸ್. ಇವಾಗ ನಾರ್ಮಲ್ ಆಗಿ ನಮ್ ತಲೆಗೆ ಬರುವಂತದ್ದು, 40 ವರ್ಷ ತನಕ ಬೇಕಾಬಿಟ್ಟು ದುಡಿತೀನಿ, ನಾನು ಕರೆಕ್ಟ್ ಆಗಿ ಇಷ್ಟೊಂದು ದುಡ್ಡು ಸಂಪಾದಿಸ್ತೀನಿ, ಆಮೇಲೆ ನಾನು ಫುಲ್ ಲೈಫ್ ನ ಎಂಜಾಯ್ ಮಾಡ್ತೀನಿ, ಐ ವಾಂಟ್ ಟು ರಿಟೈರ್ ಅರ್ಲಿ ಅನ್ನೋದು ಪಾಸಿಬಲ್ ಸರ್? ಕ್ಯಾನ್ ಐ ರಿಟೈರ್ ಇಟ್ 40s or 35s? ಪಾಸಿಬಲ್ ಇಲ್ಲ ಅಂತ ಹೇಳುವುದಿಲ್ಲ, ಮತ್ತೆ ಜಾಣತನದ ಆಯ್ಕೆ ಅಂತೂ ಖಂಡಿತವಾಗಿ ಅದು ಅಲ್ಲ. ಯಾಕಂದ್ರೆ ನಾಳೆ ನೀವು ಇರ್ತೀರಿ ಇಲ್ವ ಅನ್ನೋದಕ್ಕೆ ಇರೋದು ಗ್ಯಾರಂಟಿ ಇದೆಯಾ? ಸೊ ಈಗ ಸಿಕ್ಕಿದ್ದು ನಮ್ಮ ಲೈಫ್, ಬಟ್ ಅದ್ರ ಅಗೇನ್ ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್. ಸೊ ಮುಂದೆ ಲೈಫ್ ಇಲ್ಲ ಅಂತಲ್ಲ, ಖಂಡಿತವಾಗಿದೆ. ಸೊ ನೀವು ದುಡಿದ ಹಣವನ್ನು ಎಲ್ಲವನ್ನು ನಿವೃತ್ತಿಗಾಗಿ ತೆಗೆದಿಟ್ಟು ಈಗ ನೀವು ಸರಿಯಾಗಿ ಊಟವನ್ನು ಮಾಡದೆ, ತಿಂಡಿನೂ ಮಾಡದೆ, ಜೀವನ ಆನಂದಿಸದೆ ನೀವು ಬದುಕಲು ಮಾಡ್ತೀರಾದ್ರೆ ಖಂಡಿತವಾಗಿ ಒಳ್ಳೆ ಆಯ್ಕೆ ಅಲ್ಲ. ಇದರಿಂದ ನಿಮ್ಗೆ ಮುಂದೆ ಕಾಂಪ್ಲಿಕೇಶನ್ಸ್ ಬರ್ಬೋದು. ನೀವು ಜೀವಂತವಾಗಿದ್ರೂ ಕೂಡ ಕೆಲವೊಂದು ರೋಗಗಳು ನಿಮ್ಮ ಮುತ್ತಿಕೊಳ್ಬಹುದು. ಆಗ ಈಗ ಮಾಡ್ಲಿಕ್ಕೆ ಆಗದ್ದು ಆಮೇಲೆ ಮಾಡ್ಲಿಕ್ಕೆ ಆಗದಿರ್ಬೋದು. ಅದಕ್ಕೆ ಹೇಳ್ತಾರೆ ಅಲ್ಲಿ ಹೋದ್ರೆ ಕಡಲೆ ತಿನ್ಬೇಕು, ಸರಿ ಅಲ್ವಾ? ಅದಕ್ಕೆ ಅದನ್ನು ಒಂದು ರೀತಿ ಬ್ಯಾಲೆನ್ಸ್ ರೀತಿಯಲ್ಲಿ ಹೋದ್ರೆ ಒಳ್ಳೇದು. ನನ್ನ ಪ್ರಕಾರ ಕಡಿಮೆ ಅಂದ್ರೆ ಒಂದು 20 ವರ್ಷ ವರ್ಕಿಂಗ್ ಲೈಫ್ ಇದ್ರೆ ಮಾತ್ರ ನೀವು ಈ ರೀತಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ. ಈ 20 ವರ್ಷಗಳಲ್ಲಿ ಒಂದು ನಿರ್ದಿಷ್ಟ ಹಣವನ್ನು ಹೂಡಿಕೆ ಮಾಡಿ ನಿವೃತ್ತಿಗೆ ತೆಗೆದಿಟ್ರೆ ಬಹುಶಃ ಇದೊಂದು ಸಾಧ್ಯವಾಗುವ ಕಲ್ಪನೆ. ಈಗ ನೀವು 40 ವರ್ಷ ರಿಟೈರ್ ಆಗ್ಬೇಕಾದ್ರೆ 20 ವರ್ಷದಲ್ಲಿ ನಿಮ್ಮ ಕೆಲಸ ಸ್ಟಾರ್ಟ್ ಆಗ್ಬೇಕು. ಅದೊಂದು ರೀಸನೇಬಲ್ ಅನಿಸ್ತದೆ ನನಗೆ. 20 ವರ್ಷ ಸಾಮಾನ್ಯ ಕೆಲಸ ಸ್ಟಾರ್ಟ್ ಆಗ್ತದ ಎಷ್ಟರ ಮಟ್ಟಿಗೆ? ಯಾಕಂದ್ರೆ ನೀವು ರಿಟೈರ್ ಆದ್ಮೇಲೆ 40 ವರ್ಷ ರಿಟೈರ್ ಆದ್ರೆ ಮತ್ತೆ ನೀವು ಒಂದು ಸಾಮಾನ್ಯವಾಗಿ ಜೀವಿತ ಅವಧಿ ಒಂದು 80 years ನಮ್ಗೆ ಇದ್ರೂ ಕೂಡ 40 ವರ್ಷ ವಿದೌಟ್ ಇನ್ಕಮ್ ನೀವಲ್ಲಿ ಇರಬೇಕಾಗುತ್ತೆ. ಪ್ಲಸ್ ಆವಾಗ ಈ ಹಣದುಬ್ಬರದಿಂದಾಗಿ ಎಲ್ಲ ವಸ್ತುಗಳ ಕ್ರಯ ಬಹಳ ಜಾಸ್ತಿ ಆಗಿರುತ್ತೆ. ಹಾಗಿರುವಾಗ ವಿದೌಟ್ ಇನ್ಕಮ್ 40 ವರ್ಷ ನೀವು ಬಾಳುವುದು ಸರಳ ವಿಚಾರ ಖಂಡಿತವಾಗಿ ಅಲ್ಲ. ಸೊ ಏನಿದ್ರು ಕೂಡ ಇಂಥ ವಿಷಯಕ್ಕೆ ನೀವು ಹೂಡಿಕೆ ಮಾಡಬೇಕಾದ್ರೆ ಬಹುಶಃ ನಿಮ್ಮ
ಆದಾಯದ 50-60% ಗಿಂತಲೂ ಜಾಸ್ತಿ ನೀವು ಅದಕ್ಕೆ ತೆಗೆದಿಡಬೇಕಾಗುತ್ತೆ. ಹಾಗಿರುವಾಗ ನಿಮ್ಮ ಉಳಿದ ಗುರಿಗಳ ವಿಷಯ ಏನು? ಪ್ರೆಸೆಂಟ್ ಎಂಜಾಯ್ ಮಾಡ್ಲಿ, ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಜವಾಬ್ದಾರಿಗಳು ಇವೆ, ಕೇವಲ ಇದು ಮಾತ್ರ ಅಲ್ಲ. ಮದುವೆ ಆಗ್ಲಿಕ್ಕೆ ಇರ್ಬೋದು, ಮಕ್ಕಳ ಹೈಯರ್ ಎಜುಕೇಶನ್ ಇರ್ಬೋದು, ಮನೆ ಕಟ್ಟಲಿಕ್ಕೆ ಇರ್ಬೋದು, ಅದರ ಬಗ್ಗೆ ಏನು? ಅದಕ್ಕೋಸ್ಕರ ರಿಟೈರ್ಮೆಂಟ್ ಇಸ್ ಅ ಪಾಸಿಬಿಲಿಟಿ, ಬಟ್ ತೀರಾ ಹೋಗ್ಲಿ ಆಗ್ತಾನೆ ಅನ್ನೋದು ಖಂಡಿತವಾಗಿ ಒಂದು ಜಾಣತನದ ಆಯ್ಕೆ ಅಲ್ಲ ಎನ್ನುವುದು ನನ್ನ ಭಾವನೆ. ಅಂಡ್ ಡಿಪೆಂಡ್ಸ್ ಆನ್ ಪರ್ಸನ್ ಇದ್ದು ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ಖಂಡಿತವಾಗಿ ಇದು ಪರ್ಸನ್ ಸ್ಪೆಸಿಫಿಕ್. ಸರಿ, ಇವಾಗ ನಾನು ನಾರ್ಮಲಿ ಹೇಳಿದ ಹಾಗೆ ಪ್ರತಿಯೊಬ್ಬನ ಜೀವನದ ಕನಸು ಒಂದು ಮನೆ, ದಟ್ ಈಸ್ ದೇರ್. ಇನ್ನೊಂದು ನಾನು ಟ್ರಾವೆಲ್ ಮಾಡ್ಬೇಕು, ದೇಶ ಸುತ್ತಬೇಕು, ಪ್ರಪಂಚ ನೋಡ್ಬೇಕು. ಬಿಕಾಸ್ ಅದ್ ಮಾತಲ್ಲಿದೆಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಸೊ ಅದು ಕರೆಕ್ಟ್ ಆಗಿ ತಲೆಗೆ ಕೂತ್ಬಿಟ್ಟಿದೆ. ಐ ವಾಂಟ್ ಟು ರೋಮ್ ದ ಹೋಲ್ ವರ್ಲ್ಡ್ ಅನ್ನೋದು. ಹೀಗಿರ್ಬೇಕಾದ್ರೆ ನಾನು ದೇಶ ಸುತ್ತಬೇಕು ಅನ್ನೋದಾದ್ರೆ ನೀವ್ ಹೇಳಿದ್ರಿ ಅಲ್ಲಿದ್ದಾಗ್ಲೇ ಕಡ್ಲೆ ತಿನ್ಬೇಕು ಅನ್ನೋದು. ನಾನು ಪ್ರೆಸೆಂಟ್ ಆಗಿ ದೇಶ ಸುತ್ತಬೇಕು, ನಾನು ಟ್ರಾವೆಲ್ ಮಾಡ್ಬೇಕು, ವಿದಿನ್ ಆ ಏಜ್ ಇರ್ಬೇಕಾದ್ರೆ ಮಾಡ್ಬೇಕು. ಬಟ್ ಆ ಏಜ್ ಇದ್ದಾಗ ನಾನು ಯಾವ ರೀತಿ ಪ್ಲಾನ್ ಮಾಡ್ಬೇಕು? ನಂಗೆ ಟ್ರಾವೆಲ್ ಕೂಡ ಮಾಡ್ಬೇಕು, ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ಬೇಕು. ಹೌ ಕ್ಯಾನ್ ಐ ಡೂ ದಟ್? ಇದ್ರಲ್ಲಿ ನಾವು ಹೇಳ್ತೇವೆ ನೀಡ್ಸ್ ಅಂಡ್ ವಾಂಟ್ಸ್. Okay. ಇದರಲ್ಲಿ ನಾವು ಸಪರೇಷನ್ ಮಾಡ್ಲಿಕ್ಕೆ ನಮ್ಗೆ ತಿಳಿದಿರ್ಬೇಕು. ನಮ್ಗೆ ಆಸೆಗಳು ಬಹಳಷ್ಟು ಇರ್ಬೋದು, ಆದ್ರೆ ಎಲ್ಲ ಆಸೆಗಳು ಪೂರೈಸಲಿಕ್ಕೆ ಆಗ್ತದೆ ಅನ್ನೋದು ಅಷ್ಟೊಂದು ಸರಿ. ಅಥವಾ ಇನ್ನೊಬ್ಬರಿಗೆ ಆಗ್ತದೆ ನಮ್ಗೆ ಆಗ್ಬೇಕೆಂದಿಲ್ಲ. ಇಲ್ಲಿ ಆದಾಯ ಬಹಳ ಮುಖ್ಯ. ಅವರಿಗಿರುವ ಇನ್ಕಮ್, ನನಗಿರುವ ಇನ್ಕಮ್ ಹಾಸಿಗಿದ್ದಷ್ಟೇ ಕಾಲು ಚಾಚುವಂಥದ್ದು. ದೊಡ್ಡ ಮಾತು ಹೋದ ಸರ್. ಖಂಡಿತ ಮಾಡ್ಬೋದು, ಖಂಡಿತ ಯು ಕ್ಯಾನ್ ಎಕ್ಸ್ಪ್ಲೋರ್ ಅದರ್ ವೇಸ್ ಆಫ್ ಗೆಟಿಂಗ್ ಇನ್ಕಮ್. ಒಂದೇ ಜಾಬ್ ಇಂದ ನಿಮ್ಗೆ ಇನ್ಕಮ್ ಬರಬೇಕಾಗಿಲ್ಲ. ನಿಮ್ಮ ಟ್ಯಾಲೆಂಟ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡಿ ಅದರಿಂದ ಅದು ಪಡಿಬಹುದು. ಯು ಕ್ಯಾನ್ ಡೆಫಿನೆಟ್ಲಿ ಡೂ. ಅದಕ್ಕೆ ಸರಿಯಾಗಿ ನಿಮ್ಮ ಖರ್ಚುಗಳನ್ನು ಹೊಂದಿಸಿಕೊಳ್ಬೇಕು. ಸೊ ಅದಕ್ಕೆ ಇಲ್ಲಿ ಇನ್ಕಮ್ ಜಾಸ್ತಿ ಮಾಡೋದೊಂದು ಉತ್ತಮ ಆಯ್ಕೆ. ಆ ನಂತರ ನನಗೆ ತಿರುಗಾಡಬೇಕು ಹೇಳಿ ಎಲ್ಲವನ್ನು ತಿರುಗಾಡಲಿಕ್ಕೆ ತೆಗೆದಿಟ್ರೆ ಉಳಿದ ಆರ್ಥಿಕ ಗುರಿಗಳು ಇರ್ತವೆ. ನಮ್ಮ ಜೀವನ ಕೂಡ ಸಾಗಬೇಕು, ನಮ್ಮ ಜೀವನದಲ್ಲಿ ಬೇರೆ ಕೆಲವೊಂದು ಅಗತ್ಯಗಳನ್ನು ಪೂರೈಸ್ತಾ ನಾವು ಮುಂದೆ ಹೋಗ್ಬೇಕು. ಸೊ ಅದಕ್ಕೆ ಇಲ್ಲಿ ಪ್ಲಾನಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಿಮ್ಗೆ ಏನ್ ಇನ್ಕಮ್ ಇದೆ, ಏನೆಲ್ಲ ನಿಮ್ಮ ಆಸೆಗಳಿವೆ, ಜೊತೆಗೆ ಏನೆಲ್ಲ ಅಗತ್ಯಗಳಿವೆ, ಇದನ್ನ ತಿಳಿದುಕೊಂಡು ತಿಂಗಳಿಗೆ ಎಷ್ಟೆಷ್ಟು ಯಾವುದಕ್ಕೆ ಹೊಂದಿಸಿಕೊಂಡು ಹೋದ್ರೆ ಎಲ್ಲವನ್ನ ನಿಭಾಯಿಸಬಹುದೆಂದು ನೋಡಿಕೊಂಡು ಆ ಪ್ರಕಾರ. ಈಗ ನಿಮ್ಗೆ ತಿರುಗಾಡಿಗೆ ಆಸೆ ಇದ್ರೆ ಪ್ರತಿ ವರ್ಷ ತಿರುಗಾಡೋ ಬದಲು 3 ವರ್ಷಕ್ಕೊಮ್ಮೆ ತಿರುಗಾಡುವಂತ ರೀತಿ ನೀವು ನೋಡಬಹುದು. ಆಗ ನಿಮ್ಗೆ ಸ್ವಲ್ಪ ಉಳಿದಾಕೊಂಡು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ಬೋದು. ಈ ರೀತಿಯ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಅಲ್ಟಿಮೇಟ್ ಅದು ಏನಂದ್ರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಇನ್ಕಮ್, ನಿಮ್ಮ ಅಗತ್ಯಗಳು, ನಿಮ್ಮ ಆಸೆಗಳು, ಇವುಗಳನ್ನ ಜೊತೆಯಾಗಿ ಹಾಕಿಕೊಂಡು ಸರಿಯಾದ ಪ್ಲಾನಿಂಗ್ ಮಾಡಿ ಮುಂದುವರಿದ್ರೆ ಬಹುಶಃ ನೀವು ಎಲ್ಲ ಪಡೆಯಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಇವಾಗ ನೀವು ಹೇಳಿದ್ರೆ ಸರಿಯಾದ ಪ್ಲಾನಿಂಗ್, ಮೇ ಬಿ ಇವಾಗ ಸ್ಪೆಸಿಫಿಕ್ ಆಗಿ ಪ್ಲಾನಿಂಗ್ ಕೊಡ್ಲಿಕ್ಕೆ ಆಗಲ್ಲ, ಬಟ್ ಒಂದು ಜನರಲ್ ಪರ್ಸ್ಪೆಕ್ಟಿವ್ ಆದ್ರೆ ಏನಕ್ಕೆ ನಾನು ಯಾವ ರೀತಿ ಮಾಡ್ಬೇಕಾಗತ್ತೆ? ಇವಾಗ ಹೆಲ್ತ್ ಅಲ್ಲಿ ಎಮರ್ಜೆನ್ಸಿ ಬರೋದಾದ್ರೆ, ಇಫ್ ಐ ಡೂ ಹೆಲ್ತ್ ಇನ್ಶೂರೆನ್ಸ್ ಒಂದ್ಸಲ ಮಾಡಿಟ್ಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಟ್ಕೊಂಡು ಉಳಿದಿರೋ ಅಮೌಂಟ್ ಅಲ್ಲಿ ಐ ಕ್ಯಾನ್ ಸ್ಪೆಂಡ್ ಇಟ್ ಫಾರ್ ಟ್ರಾವೆಲಿಂಗ್, ವಿಲ್ ದಟ್ ಬಿ ಅ ರೈಟ್ ಪ್ಲಾನಿಂಗ್? ಡೆಫಿನೆಟ್ಲಿ. ಏನಂದ್ರೆ ಫಸ್ಟ್ ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಲೇಬೇಕು. ದಟ್ ಈಸ್ ಅನ್ ಎಮರ್ಜೆನ್ಸಿ ಫಂಡ್. ಈ ಎರಡು ಮೊದಲು ಇರಬೇಕು. ಆ ಮೊದಲು ಸೆಟ್ ಮಾಡಿದ ಮೇಲೆ ಈ ಉಳಿದ ವಿಷಯಗಳಿಗೆ ಪ್ಲಾನಿಂಗ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಆಮೇಲೆ ಈಗ ಎಷ್ಟು ಎಲ್ಲಿಗೆ ಒಂದು ಅಂದಾಜಲ್ಲಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಒಂದು ಬ್ಯಾಲೆನ್ಸ್ ವೇಲಿ ಹೋಗೋದಾದ್ರೆ ಒಂದು 50% ನಾರ್ಮಲ್ ಆಗಿ ನಮ್ಗೆ ನಾರ್ಮಲ್ ಖರ್ಚುಗಳಿಗೆ ಬೇಕಾಗ್ತದೆ. ನಿಮ್ಮ ಇನ್ಕಮ್ ನ ಒಂದು 50% ನೀವು ಅದಕ್ಕೆ ಸಾಮಾನ್ಯವಾಗಿ ತೆಗೆದಿಡ್ಲಿಕ್ಕೆ ಆಗ್ಬೋದು. ಆಮೇಲೆ ಒಂದು 20% ನಿಮ್ಮ ಬೇರೆ ಇಂಥ ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಅದಕ್ಕೆಲ್ಲ ನೀವು ಸ್ವಲ್ಪ ಅದು ತೆಗೆದಿರ್ಬೋದು. ಬಟ್ ಈ 30% ಉಂಟಲ್ವಾ ಉಳಿದದು, ಅದು 100% ಅದು ಎಲ್ಲಿಯಾದ್ರೂ ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಆಗ್ಲೇಬೇಕು ನೀವು ಮುಂದಿನ ಗುರಿಗಳಿಗೋಸ್ಕರ. ಅಂದ್ರೆ ನೀವು ಈಗದು ಮಾಡ್ತಾ ಇರುವಾಗ ಮುಂದಿನದಕ್ಕೂ ನೀವು ಈಗಲೇ ಪ್ರಿಪರೇಷನ್ ಮಾಡ್ತಾ ಹೋಗ್ಬೇಕು. ಅದು ಈ ರೀತಿ ಹೋದ್ರೆ ಖಂಡಿತವಾಗಿ ನಿಮಗೆ ನೀವು ಏನು ಆಸೆಗಳಿವೆ ಅದನ್ನು ತಕ್ಷಣ ಅನ್ನದಿದ್ರು ಮುಂದೆ ಹಂತ ಹಂತವಾಗಿ ಪೂರೈಸಲಿಕ್ಕೆ ನಿಮ್ಗೆ ಖಂಡಿತವಾಗಿ ಸಾಧ್ಯ ಆಗ್ಬೋದು. ಯಾವಾಗ ನಾವು ಇನ್ವೆಸ್ಟ್ ಮಾಡ್ತೀವೋ ಅವಾಗ ನಾವು ಇವನ್ ದೋ ವಿ ಆರ್ ಟ್ರಾವೆಲಿಂಗ್ ಸೆಕ್ಯೂರ್ ಆಗಿರ್ತೀವಿ. ಓಕೆ, ನನ್ನ ಫ್ಯೂಚರ್ಗೂ ಪ್ಲಾನ್ ಇದೆ. ಇಲ್ಲ ಅಂದ್ರೆ ಇಲ್ಲಿ ಈ ಕಡೆ ಏನಿಲ್ಲ, ಜಸ್ಟ್ ಐಮ್ ಎಂಜಾಯಿಂಗ್ ದ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ 100% ಆಗಿ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟ್ ಅಲ್ಲ? ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ನೀವು ದುಡಿಯುವ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ಸ್ವಲ್ಪ ಆಚೆ ಮಾಡಿಕೊಂಡು ಕೆಲವೊಂದು ಖರ್ಚುಗಳು ನಿಭಾಯಿಸಬಹುದು. ಬಟ್ ಒಂದ್ಸಲ ನಿವೃತ್ತಿ ಆದ ಮೇಲೆ ಮತ್ತೆ ನಿಮಗೆ ಅಲ್ಲಿ ಇನ್ಕಮ್ ಅನ್ನೋದು ಇರೋದಿಲ್ಲ. ಆಮೇಲೆ ನಿಮಗೆ ಆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಮತ್ತೆ ಇನ್ನೊಂದು ಆಯ್ಕೆ ಸಿಗದಿರ್ಬೋದು. ಪ್ರತ್ಯೇಕವಾಗಿ ಈಗ 60 ವರ್ಷ ರಿಟೈರ್ಡ್ ಆಗಿದ್ದೀರಲ್ಲ, ಆಮೇಲೆ ನಿಮ್ಗೆ ಯಾರು ಕೆಲಸ ಕೊಡ್ತಾರೆ? ಸೊ ಆಗಿರೋದು ಅದಕ್ಕೆ ನಿವೃತ್ತಿ ಜೀವನಕ್ಕೆ ಇವಾಗಲೇ ನಾವು ಸ್ವಲ್ಪ ತೆಗೆದಿಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸೆ ಏನಾದ್ರು ಇದೆ ಅಥವಾ ಟ್ರಾವೆಲ್ ಮಾಡ್ಬೇಕು ಅಂತ ಇದ್ರೆ ಟ್ರಾವೆಲ್, ಬಟ್ ಪ್ಲಾನ್ ಅಂಡ್ ಟ್ರಾವೆಲ್ ಅಂತ ಹೇಳ್ಬೋದಾ? ಖಂಡಿತವಾಗಿ. ಪ್ರತಿ ವರ್ಷ ಟ್ರಾವೆಲ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, 3 ವರ್ಷಕ್ಕೊಮ್ಮೆ ಮಾಡಿ. ಸೊ ಈ ರೀತಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಂಡು ನಾವು ಎಲ್ಲವನ್ನು ಬ್ಯಾಲೆನ್ಸ್ ರೀತಿಯಲ್ಲಿ ಕೊಂಡು ಹೋದ್ರೆ ಖಂಡಿತವಾಗಿ ಒಂದು ಸ್ಮೂತ್ ಲೈಫ್ ನಮ್ಮದಾಗುತ್ತೆ. ಲೈಫ್ ಇನ್ಶೂರೆನ್ಸ್ ಇಸ್ ಅ ಮಸ್ಟ್, ಹೌದಾ ಸರ್? ನಾಟ್ ನೆಸೆಸರಿ. ಓಕೆ, ಹೇಗೆ? ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಎನ್ನುವಂಥದ್ದು ನಾವು ಮಾಡೋದು ಜೀವ ವಿಮೆ. ಅಂದ್ರೆ
ನಮ್ಮ ಮೇಲೆ ಡಿಪೆಂಡೆನ್ಸ್ ಇದ್ರೆ, ಆರ್ಥಿಕವಾಗಿ ಡಿಪೆಂಡ್ ಆದವರಿದ್ರೆ, ಆವಾಗ ನನ್ನ ಲೈಫ್ಗೆ ಏನಾದ್ರು ಆದಾಗ ಅವರು ದಾರಿಯಲ್ಲಿ ಬೀಳಬಾರದು. ಸೊ ಅದಕ್ಕೋಸ್ಕರ ಮಾಡೋದು ಜೀವ ವಿಮೆ. ಒಂದು ರೀತಿ ಆಪತ್ ಬಾಂಧವ ಇದ್ದಾಗ ಇಟ್ಸ್ ಪ್ರೊಟೆಕ್ಷನ್. ಸೊ ಜನರು ಕೆಲವೊಮ್ಮೆ ಅದನ್ನು ಸೇವಿಂಗ್ಸ್ ಅಲ್ಲಿ ತಪ್ಪಾಗಿ ಭಾವಿಸ್ತಾರೆ. ಇಟ್ ಈಸ್ ರಾಂಗ್. ಇಟ್ ಇಸ್ ನಾಟ್ ಅ ಸೇವಿಂಗ್ ಆರ್ ಇನ್ವೆಸ್ಟ್ಮೆಂಟ್, ಇಟ್ ಇಸ್ ಓನ್ಲಿ ಅ ಪ್ರೊಟೆಕ್ಷನ್. ಬಟ್ ಅದು ಎಲ್ಲರಿಗೆ ಬೇಕೆಂದಿಲ್ಲ. ನಿಮ್ಮ ಮೇಲೆ ಆರ್ಥಿಕವಾಗಿ ಡಿಪೆಂಡ್ ಆದವರು ಯಾರು ಇಲ್ಲದಿದ್ರೆ ನಿಮಗೆ ಯಾಕಾಗಿ ಜೀವ ವಿಮೆ? ಅದಕ್ಕೆ ಇದು ಕಂಪಲ್ಸರಿ ಅಲ್ಲ. ನಿಮ್ಮಲ್ಲಿ ಡಿಪೆಂಡ್ಸ್ ಇದ್ರೆ ಮಾತ್ರ ನೀವು ಅದನ್ನು ಮಾಡಬೇಕು. ಮಾಡ್ತೀರಾದ್ರೂ ಅಲ್ಲಿ ಕೂಡ ಏನ್ ಮಾಡಿ ಅಂದ್ರೆ, ಪ್ರೊಟೆಕ್ಷನ್ ಪಡೆಯಲಿಕ್ಕೆ ಸಾಮಾನ್ಯವಾದ ಏನು ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಏಜೆಂಟ್ಸ್ ಗಳು ಸೇಲ್ ಮಾಡ್ತಾರೆ, ಎಂಡೋಮೆಂಟ್ ಪ್ಲಾನ್ ಅದು ಉತ್ತಮ ಆಯ್ಕೆ ಖಂಡಿತವಾಗಿ ಅಲ್ಲ. ಯಾಕಂದ್ರೆ ಯಾಕಂದ್ರೆ ಪ್ರೊಟೆಕ್ಷನ್ ಸಂಪೂರ್ಣ ಮಟ್ಟದಲ್ಲಿ ಬರೋದಿಲ್ಲ, ಇನ್ನೊಂದು ಕಡೆ ನಿಮ್ಗೆ ಅದರಲ್ಲಿ ರಿಟರ್ನ್ಸ್ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಏನ್ ಮಾಡಿ ಅಂದ್ರೆ, ಲೈಫ್ ಇನ್ಶೂರೆನ್ಸ್ ಪಡೆಯಬೇಕಾದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನುವ ಪ್ರಾಡಕ್ಟ್ ಪ್ರತಿ ಇನ್ಶೂರೆನ್ಸ್ ಕಂಪನಿಗಳು ಅದನ್ನು ಕೊಡ್ತವೆ. ಟರ್ಮ್ ಇನ್ಶೂರೆನ್ಸ್ ಮಾಡಿ ಚೀಪರ್ ಪ್ರೀಮಿಯಂ ಅಲ್ಲಿ ನಿಮಗೆ ವೆರಿ ಹೈ ಕವರೇಜ್ ಸಿಗುತ್ತೆ. ಸಾಯಂಕಾಲ ಪ್ರೊಟೆಕ್ಷನ್ ಕಂಪ್ಲೀಟ್ ಆಯ್ತು. ಜೊತೆಗೆ ಆ ಏನು ಹಣ ಉಳಿತದೆ, ನೀವು ಸಾಮಾನ್ಯವಾಗಿ ವಿಮೆಗೆ ಹಾಕುವ ಹಣದಲ್ಲಿ ಇದು ಬಹಳ ಕಡಿಮೆಯಲ್ಲಿ ಬಂದು ಬಿಡುತ್ತೆ ಟರ್ಮ್ ಇನ್ಶೂರೆನ್ಸ್. ಸೊ ಏನು ಉಳಿತಲ್ಲ ಅದನ್ನ ನೀವು ಮ್ಯೂಚುವಲ್ ಫಂಡ್ ಅಂತಲ್ಲಿ ಹೂಡಿಕೆ ಮಾಡಿದ್ರೆ ಅವಾಗ ಆ ಹಣ ಕೂಡ ಬೆಳೆಯುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ನಿಮ್ಮ ಜೀವಕ್ಕೆ ಅಪಾಯ ಆದ್ರೆ ನಿಮ್ಮ ಡಿಪೆಂಡೆಂಟ್ ಸೇಫ್, ನಿಮ್ಗೆ ಏನಾಗ್ಲಿ ಉಳಿದ್ರು ನೀವು ಸೇಫ್. ಸೊ ಒಂದು ಸೆಕ್ಯೂರಿಟಿ ಬೇಕು ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಮಾಡಿ, ಬಟ್ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿ ಅನ್ನೋದಾ? ಖಂಡಿತವಾಗಿ. ಬಟ್ ಲೈಫ್ ಇನ್ಶೂರೆನ್ಸ್ ಓನ್ಲಿ ಥ್ರೂ ಟರ್ಮ್ ಇನ್ಶೂರೆನ್ಸ್, ಬೇರೆ ಯಾವುದೇ ಇನ್ಶೂರೆನ್ಸ್ ಪ್ರಾಡಕ್ಟ್ ಸರಿಯಲ್ಲ. ಓಕೆ ಸರ್, ಇವಾಗ ಸಾಮಾನ್ಯವಾಗಿ ನಮ್ದೊಂದು ಕಾಮನ್ ಮೈಂಡ್ ಸೆಟ್ ಇದೆ, ಸೆಲ್ಫ್ ಮೆಡಿಕೇಶನ್. ಜ್ವರ ಬಂತ ಮೆಡಿಕಲ್ ಹೋಗು, ಲಾಸ್ಟ್ ಟೈಮ್ ಕೊಟ್ಟಿರುವಂತ ಪ್ರಿಸ್ಕ್ರಿಪ್ಷನ್ ತೋರಿಸು, ಟೇಕ್ ಯುವರ್ ಆಯಿಂಟ್ಮೆಂಟ್, ನೀವೇ ನಿಮಗೆ ಸೆಲ್ಫ್ ಡಾಕ್ಟರ್ ಆಗುವಂತದ್ದು ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇದೇ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಸೆಲ್ಫ್ ಮೆಡಿಕೇಶನ್, ಐ ಮೀನ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡೋದು ವಿದೌಟ್ ಎನಿ ನಾಲೆಜ್, ಇಫ್ ಐ ಗೋ ಫಾರ್ ಸೆಲ್ಫ್, ನಾನ್ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ನಾನು ಮಾಡ್ಕೋತೀನಿ, ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸರ್? ಖಂಡಿತ ಸಾಧ್ಯತೆ ಇದೆ. ನೀವು ಹೇಗೆ ವೈದ್ಯರ ಬಗ್ಗೆ ಹೇಳಿದ್ರಿ, ಪ್ರತ್ಯೇಕ ಫೈನಾನ್ಷಿಯಲ್ ಪ್ಲಾನ್ ಅಲ್ಲೂ ಹಾಗೆ ಆಗ್ಬಹುದು. ಹೇಗಂದ್ರೆ, ನೀವು ಇದರಲ್ಲಿ ಏನ್ ಮಾಡ್ತೀರಿ, ನೀವು ಹಾಗೆ ಮಾಡುವಾಗ ಸರಿಯಾದ ಜ್ಞಾನ ಇದೆ, ತೊಂದರೆ ಇಲ್ಲ. ಇಲ್ಲದಿದ್ರೆ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ಗೆ ಹೋಗ್ತೀರಿ. ಹಾಗೆ ಹೋದಾಗ ಏನಾಗುತ್ತೆ, ನಿಮ್ಮ ಹಣ ಲಾಸ್ ಆಗ್ಬೋದು, ಅದೇ ರೀತಿಯಲ್ಲಿ ಟೈಮ್ ಕೂಡ ಲಾಸ್ ಆಗ್ಬೋದು. ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಅಲ್ಲಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಆಕ್ಟ್ಸ್ ಲೈಕ್ ಅ ಫರ್ಟಿಲೈಸರ್. ನಿಮ್ಮ ಹಣ ಬೆಳೆಯಬೇಕಾದ್ರೆ ಎಷ್ಟು ಸಮಯ ನಿಮ್ಮ ಹಣ ಹೂಡಿಕೆ ಆಗಿರ್ತದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮಗೆ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ನೀವು ಹಾಕಿದ ಮೇಲೆ ಕೆಲವು ವರ್ಷಗಳು ಗೊತ್ತಾಗುತ್ತೆ ತಪ್ಪು ಮಾಡಿದೆ ಹೇಳಿ, ಹಣ ಹೋಗಿರ್ಬೋದು, ಅಥವಾ ಸರಿಯಾಗಿ ಮತ್ತೆ ಸರಿ ಮಾಡ್ಲಿಕ್ಕೆ ಹೋದಾಗ ಈ ವರ್ಷಗಳು ಹೋಯ್ತಾ, ಮತ್ತೆ ನಿಮ್ಗೆ ಆ ಗುರಿ ಸಾಧಿಸಲಿಕ್ಕೆ ಸಾಕಷ್ಟು ಅವಧಿ ಇಲ್ಲದಿರ್ಬೋದು. ಉದಾಹರಣೆಗೆ ಹೇಳೋದಾದ್ರೆ, ಈಗ ಒಬ್ಬ ವ್ಯಕ್ತಿ 30 ವರ್ಷದ ಒಬ್ಬ ವ್ಯಕ್ತಿ 60 ವರ್ಷದಲ್ಲಿ ರಿಟೈರ್ಡ್ ಆಗ್ಲಿಕ್ಕೆ ಅವನು ಹೂಡಿಕೆ ಮಾಡ್ತಾನಾದ್ರೆ, ತಿಂಗಳಿಗೆ 10,000 ಮಾಡ್ತಾನಾದ್ರೆ, ಆ ಹಣ 10% ಬೆಳೆದ್ರು ಕೂಡ ಸಾಧಾರಣವಾಗಿ ಒಂದು 2,07,00,000 ಅವನಿಗೆ ಸಂಗ್ರಹ ಆಗ್ಬೋದು 30 ವರ್ಷದಲ್ಲಿ. ಅದು ಇನ್ನೊಬ್ಬ ಅವನ ಗೆಳೆಯ ಇದ್ದಾನೆ, ಅವನು 5 ವರ್ಷ ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ ಹೂಡಿಕೆ ಮಾಡ್ಲಿಕ್ಕೆ 35 ವರ್ಷ ಪ್ರಾಯದಲ್ಲಿ. ಅಂದ್ರೆ ಅವನಿಗೆ ಸಿಗೋದು ಖಾಲಿ 25 ವರ್ಷ ಹೂಡಿಕೆ ಅವಧಿ ಮಾತ್ರ. ಸೊ ಆಗ ಅವನು 10,000 ತಿಂಗಳಿಗೆ ಹಾಕಿ ಹೋಗ್ತಾನೆ, ಅವನು ಕೂಡ 10% ಲೆಕ್ಕದಲ್ಲಿ ಹಣ ಬೆಳೆ ತಂದಿಟ್ಟುಕೊಂಡ್ರೆ, ಆ ಎರಡನೇ ಅವನಿಗೆ ಸಿಗುವಂತದ್ದು ಕೇವಲ 1,24,00,000. ಮುಂಚಿನವನಿಗೆ 2,07,00,000 ಹಣ ಸೇರಿದ್ರೆ ಇವನಿಗೆ ಆಗುವುದು 1,24,00,000. ಬರೋಬ್ಬರ 83 ಲಕ್ಷ ಡಿಫರೆನ್ಸ್ ಬಂತು ಕೇವಲ 5 ವರ್ಷಗಳ ಆ ಒಂದು ಡಿಲೇ ಮಾಡಿದ್ರಲ್ಲಿ. ಅದಕ್ಕೋಸ್ಕರ ಇಲ್ಲಿ ದಟ್ ಟೈಮ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ, ಯಾವ್ದು ಕೆಲಸ ಮಾಡುವಾಗ ಪರಿಣತಿ ಇದ್ದವರು ಹೋದ್ರೆ ನಿಮ್ಮ ಹಣನೂ ಉಳಿಯುತ್ತದೆ, ನಿಮ್ಮ ಸಮಯನೂ ಉಳಿಯುತ್ತದೆ. So it's always better to go to the experts. So ಇದುವರೆಗೂ ಒಂದು ಫ್ಯಾಕ್ಟ್ ಇನ್ಫಾರ್ಮೇಶನ್ ನ ಒಂದು ಬುತ್ತಿಲಿ ಹಾಕಿ ಕೊಟ್ರಿ. ಇದನ್ನ ಇವಾಗ ನಾವು ಡೈವರ್ಸಿಫೈ ಮಾಡಿ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಇನ್ಫಾರ್ಮೇಶನ್.